ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಯನಾ ವಸಂತ್ ಸರಿಗಮಪದ ಸೀಸನ್ 19 ಸ್ಪರ್ಧೆಯ ಏನು ಜರ್ನಿ ಇತ್ತು ಕಳೆದ ಒಂದು ವರ್ಷದ್ದು, ಅಂದರೆ ಅವರ ತಂದೆಗೆ ಏನೊಂದು ಪುನರ್ಜನ್ಮ ಸಿಕ್ಕಿತ್ತು, ಅಮೃತ್ ನೋನಿ ಅವರಿಂದ ಅವ್ರಿಗೇನು ಸಹಾಯ ಆಗಿತ್ತು, ಜಿ ವೇದಿಕೆಯಲ್ಲಿ ಏನು ಅವ್ರಿಗೊಂದು ಹೊಸ ಬದುಕು ಸಿಕ್ಕಿತ್ತು, ಅದರೊಂದು ಫಾಲೋಅಪ್ ಸ್ಟೋರಿ ನಾನು ಮಾಡ್ತಾಯಿದ್ದೆ. ಮೊದಲು ಅಮೃತ್ ನೋನಿ ಆಫೀಸ್ಗೆ ಹೋದೆ, ಅಲ್ಲಿಂದ ನೇರವಾಗಿ ಮುಂಡ್ರಿಗೆ ಹೋದೆ, ಅಂದರೆ ನಯನಾ ಅವ್ರ ಮನೆಗೆ ಹೋದೆ, ಅವ್ರ ಅಪ್ಪನನ್ನು ಭೇಟಿ ಮಾಡಿದೆ, ಅವ್ರ ಅಮ್ಮನ ಭೇಟಿ ಮಾಡಿದೆ. ತುಂಬ ಅದ್ಭುತ ಅನ್ನಿಸ್ತು ಅವರಲ್ಲಾಗಿರೋ ಬದಲಾವಣೆ, ಪರಿವರ್ತನೆ, ಚೇಂಜಸ್ ಎಲ್ಲ ನೋಡಿ ಖುಷಿಯಾಗೋಯ್ತು. ಆವಾಗ ಅವ್ರ ಅಪ್ಪನಿಗೊಂದು ಆಸೆ ಇತ್ತಂತೆ, ಏನಂದರೆ ಅಮೃತ್ ನೋನಿ ತಯಾರಾಗುತ್ತಲ್ಲ, ನನಗೊಂದು ಪುನರ್ಜನ್ಮ ಕೊಟ್ಟಿತ್ತಲ್ಲ ಅಮೃತ್ ನೋನಿ, ಅದು ತಯಾರಾಗುತ್ತಲ್ಲ ಆ ಘಟಕಕ್ಕೆ ಹೋಗಬೇಕು, ಎಲ್ಲಿ ಪ್ರೊಡಕ್ಷನ್ ಆಗುತ್ತೋ ಅದನ್ನು ನೋಡಬೇಕು ಅಂತ ಅವ್ರಿಗೊಂದು ಆಸೆ ಇತ್ತಂತೆ. ಸೊ ಹಾಗಾಗಿ ಆ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ನಾನೇ ಅವರನ್ನು ಮತ್ತು ಅಲ್ಲಿಂದ ಅಂದರೆ ವಸಂತ ಅವರ ಶ್ರೀಮತಿಯವ್ರನ್ನ ಮತ್ತು ನಯನ 3 ಜನರನ್ನು ಕರ್ಕೊಂಡು ಶಿವಮೊಗ್ಗಕ್ಕೆ, ಮುಂಡರ್ಗಿಯಿಂದ ಶಿವಮೊಗ್ಗಕ್ಕೆ ಬಂದು ಆ ಫ್ಯಾಕ್ಟ್ರಿಗೆ ಅವ್ರನ್ನ ವಿಸಿಟ್ ಮಾಡಿಸಿದ್ದೀನಿ. ಅಲ್ಲಿ ಅವರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಅಲ್ಲಿ ನಾನು ಮತ್ತು ಅಂದರೆ ಈ ಅಮೃತ್ ನೋನಿಯ ಸೃಷ್ಟಿಕರ್ತರಾದಂತಹ ಏನು ಶ್ರೀನಿವಾಸ್ ಸರ್ ಏನಿದ್ದಾರೆ, ಅಂಬುಜಾ ಮೇಡಮ್ ಏನಿದ್ದಾರೆ, ಅವರನ್ನು ಭೇಟಿ ಮಾಡಿ ಆ ಫ್ಯಾಕ್ಟ್ರಿ ಬಗ್ಗೆ, ಆ ಪ್ರೊಡಕ್ಷನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡೆ. ನಿಜವಾಗ್ಲೂ ಶಾಕಿಂಗ್. ನಾನು ಯೋಚನೆ ಮಾಡಿರಲಿಲ್ಲ ಶಿವಮೊಗ್ಗದ ರಾಮನಕೊಪ್ಪ ಅನ್ನುವಂಥ ಒಂದು ಜಾಗದಲ್ಲಿರುವ ಒಂದು ಅಮೃತ್ ನೋನಿಯ ಪ್ರೊಡಕ್ಷನ್ ಯೂನಿಟ್ ಅಷ್ಟು ಅದ್ಭುತವಾಗಿರುತ್ತೆ ಅಂತ. ಅಮೇಝಿಂಗ್. ಅಲ್ಲಿ ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ, ಒಂದಿಷ್ಟು ಜನಕ್ಕೆ ಕೃಷಿಗೆ ಸಹಾಯ ಆಗಿದೆ. ನೋನಿ ಹಣ್ಣು ನೋಡಿ ಖುಷಿಯಾಗೋಯ್ತು. ನೋನಿ ಹಣ್ಣು ಲೈಫಲ್ಲೇ ನೋಡಿರಲಿಲ್ಲ, ಫಸ್ಟ್ ಟೈಮು. ನೋಡ್ಬೇಕು ನೀವು ಅದನ್ನು. ನೋನಿ ಹಣ್ಣು ಸಕ್ಕತ್ತಾಗಿದೆ. ಆ ಫ್ಯಾಕ್ಟ್ರಿ ಹೆಂಗಾಗುತ್ತೆ, ಅಮೃತ್ ನೋನಿ ಪ್ರಾಡಕ್ಟ್ಸ್ನ ಹೆಂಗೆ ತಯಾರು ಮಾಡ್ತಾರೆ, ಆ ಜಾಗಕ್ಕೆ ಬಂದಾಗ ವಸಂತ್ ಅವ್ರಿಗೆ ಎಷ್ಟು ಖುಷಿ ಆಯಿತು, ಅವ್ರ ಎನರ್ಜಿ ಮತ್ತೆ ಹೆಂಗೆ ದುಪ್ಪಟ್ಟಾಯಿತು. ಸೂಪರ್ ರೀ, ಅಮೇಝಿಂಗ್ ಸ್ಟೋರಿ ಅದು, ಅಮೇಝಿಂಗ್ ಸ್ಟೋರಿ. ನೀವು ನೋಡಬೇಕು. ಸೊ ಹಾಗಾಗಿ ಅದರ ಮುಂದುವರಿದ ಭಾಗ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಮುಂಡರಗಿಯಿಂದ ಹೊರಟಿರೋದು ಶಿವಮೊಗ್ಗಕ್ಕೆ ಹೋದ ಮೇಲೆ, ಅಮೃತ್ ನೋನಿ ಪ್ರೊಡಕ್ಷನ್ ಆಗುವಂತಹ ಜಾಗಕ್ಕೆ ಹೋದ ಮೇಲೆ ಏನೇನಾಯಿತು, ಹೇಗಿತ್ತು ಅಲ್ಲೆಲ್ಲ ಮಾತುಕತೆ, ಆ ಫ್ಯಾಕ್ಟ್ರಿ ಹೇಗಿತ್ತು, ಫ್ಯಾಕ್ಟ್ರಿ ಇನ್ ದ ಸೆನ್ಸ್ ಆ ಪ್ರೊಡಕ್ಷನ್ ಯೂನಿಟ್ ಹೇಗಿತ್ತು. ಸೂಪರ್. ತಡ ಮಾಡೋದು ಬೇಡ, ನೋಡಿ ಈಗ ನಮ್ಮ ಜರ್ನಿ ಮುಂಡರಗಿಯಿಂದ ಶಿವಮೊಗ್ಗಕ್ಕೆ. ಫೈನಲಿ ಮುಂಡರಗಿಯಿಂದ ಈಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ರೋಡ್ನಲ್ಲಿರುವಂತಹ ರಾಮನಕೊಪ್ಪಕ್ಕೆ ಬಂದಿದ್ದೀವಿ. ಇದು ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಅಂದರೆ ಇಲ್ಲೇ ಅಮೃತ್ ನೋನಿಯ ಎಲ್ಲ ಪ್ರಾಡಕ್ಟ್ಗಳು ತಯಾರಾಗೋದು. ಸೊ ಇಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದರದ್ದು ಫಾರ್ಮುಲಾಸ್ ಏನೇನಿರುತ್ತೆ, ಹೇಗೆ ಆ ಸಸಿಗಳಿಂದ ತೊಗೊಂಬಂದು ಆ ಹಣ್ಣನ್ನು ಯೂಸ್ ಮಾಡಿ, ಅಂದರೆ ಸಾಕಷ್ಟು ಕ್ವಶನ್ಸ್ ಇದೆ, ಅವ್ರಿಗೂ ಸಾಕಷ್ಟು ಕ್ವಶನ್ಗಳಿದೆ. ಅದೆಲ್ಲವನ್ನು ನಾವು ಇವಾಗ ನೋಡ್ತಾ ಉತ್ತರವನ್ನು ಪಡೆಯುವ ಸಂದರ್ಭ. ವೆಲ್ಕಮ್ ಟು ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ರಾಮನಕೊಪ್ಪ, ಶಿವಮೊಗ್ಗ. ಮೇಡಮ್ ನಮಸ್ತೆ. ನಯನ ಸರ್ ಬನ್ನಿ ಸರ್ ಬನ್ನಿ. ಹಾಯ್ ನಮಸ್ಕಾರ. ನಾನಿವಾಗ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಅಂದರೆ ಅಮೃತ್ ನೋನಿ ಎಲ್ಲಿ ತಯಾರಾಗುತ್ತಲ್ಲ ಆ ಘಟಕದಲ್ಲಿದ್ದೀನಿ. ನನ್ನನ್ನು ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಆದಮೇಲೆ ಇವಾಗ ನನ್ನ ಜೊತೆಗೆ ಶ್ರೀನಿವಾಸ್ ಸರ್ ಇದ್ದಾರೆ. ಶ್ರೀನಿವಾಸ್ ಸರ್ ಈ ಅಮೃತ್ ನೋನಿಯ ಮೂಲ ಪುರುಷ. ಅಂದರೆ ಇದರ ಏನು ತಯಾರಿಕೆ ಇದೆ, ಅದರ ಕಂಪ್ಲೀಟ್ ಅದರ ರೆಸಿಪಿನ ಏನದು ಫಾರ್ಮುಲಾ ಇರೋದು ಅವ್ರ ಕೈಲೇ. ಸೊ ಸರ್, ಇವಾಗ ನಿಮಗೆ ಸಾಕಷ್ಟು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ, ಆದರೆ ನಾವು ಕರ್ನಾಟಕದಲ್ಲಿ ಟಿ ವಿಯಲ್ಲಿ ನೋಡಿ ನಿಮ್ಮ ಪ್ರಾಡಕ್ಟ್ನಿಂದ ಒಬ್ಬರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅಂತ ಕಾಣಿಸ್ತಾ ಇರೋದು ವಸಂತ್ ಸರ್. ಅವ್ರಿಗೊಂದು ಆಸೆ ಇತ್ತು, ಇಲ್ಲಿಗೆ ಬರಬೇಕು, ನೋಡಬೇಕು ಇದನ್ನೆಲ್ಲ ಅಂತ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ಏನನ್ಸುತ್ತೆ ಸರ್ ಅವರ ಚೇತರಿಕೆ ನೋಡಿದಾಗ? ನನಗೆ ಮೊದಲನೇದಾಗಿ
ವಸಂತ್ ಅವ್ರ ಹಾಗೆ ಇಲ್ಲಿಗೆ ವಾರಕ್ಕೆ ಒಂದಷ್ಟು ಜನ ಆದರೂ ಇಲ್ಲಿಗೆ ಬರ್ತಾರೆ. ಅಂದರೆ ಅವರ ನೋವು ಕಡಿಮೆ ಆಯಿತು ಅನ್ನೋದು ಶೇರ್ ಮಾಡಿಕೊಂಡೆ. ನನಗೆ 2 ವರ್ಷ ನಾನು ನರಕ ಸದೃಶವಾದ ಒಂದು ಜೀವನನ ಅನುಭವಿಸಿದೆ 2003-4ರಲ್ಲಿ. ಹಿಂಗೆ ಅಂಬೆಗಾಲು ಇಕ್ಕೊಂಡು ಹೋಗ್ತಾ ಇದ್ದೆ. ನನಗೊಂದು ಬಾತ್ರೂಮಿಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಬಹುಶಃ ಆ 2 ವರ್ಷದಲ್ಲಿ ಒಂದಷ್ಟು ದಿವಸ ಊಟ ಮಾಡಿಸಿದ ದಿವಸಗಳು ಉಂಟು. ಈ ಕೈ ಎತ್ತಕ್ಕಾಗಲ್ಲ, ತಿರ್ಗಕ್ಕಾಗಲ್ಲ, ಆ ಮಟ್ಟದಲ್ಲಿತ್ತು. ನಿಮಗೆ? ಹೌದೌದು. ನೋನಿಗೆ ಬರ್ಲಿಕ್ಕೆ ಕಾರಣನೇ ಅದು. ಯಾಕಂದರೆ ಸಾಕಷ್ಟು ಆಸ್ಪತ್ರೆ, ಆಯುರ್ವೇದ, ಅಲೋಪತಿ ಎಲ್ಲಿಯೂ ಸ್ಪಷ್ಟವಾಗಿ ಅವರ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗೋದು, ಪುನಃ ನೋವು ಜಾಸ್ತಿ ಆಗೋದು. ಏನಾದರೂ ಸ್ವಲ್ಪ ವಾತಾವರಣ ವ್ಯತ್ಯಾಸ ಆದರೆ, ಆಹಾರ ವ್ಯತ್ಯಾಸ ಆದರೆ, ಹೀಗೆ ಅಂತ ಯಾವುದೇ ಹೆಸರಾಂತ ಆಸ್ಪತ್ರೆಯಲ್ಲೂ ಅದು ಕಡಿಮೆ ಆಗದಾದಾಗ ಯಾರೋ ಈ ನೋನಿನ ಪರಿಚಯ ಮಾಡಿಸಿದ್ರು. ಆ ನೋನಿಯಲ್ಲಿ ನನಗೆ ಒಂದು 5-6 ತಿಂಗಳಲ್ಲಿ ಬೆರಳು ಬಿಚ್ಚಕ್ಕಾಯ್ತು, ಗೋಡೆ ಹಿಡಿದಷ್ಟು ನೆಡುವಷ್ಟು ಅದೇ. 1-1.5 ವರ್ಷದಲ್ಲಿ ಅಂಗಳಕ್ಕೆ ಬಂದಮೇಲೆ ನಾನು ಯಾವುದೇ ಗಿಡ ಸಿಕ್ಕ ನಾನೊಬ್ಬ ಕೃಷಿಕನಾಗಿ ತೋಟಕ್ಕೆ ಹಾಕೋದು ನನ್ನ ಅಭ್ಯಾಸ. ಹಾಗೆ ನೋನಿ ಗಿಡ ಹಾಕಿದೆ, ಭಾಳ ಬೇಗ ಹಣ್ಣು ಬಂತು. ನೋವಿರೋರಿಗೆ ನನ್ನಾಗಿ ಇನ್ನೊಬ್ರಿಗೆ ಕೊಡ್ತಾ ಬಂದೆ. ಹೀಗೆ ವರ್ಡ್ ಆಫ್ ಮೌತಲ್ಲೇ ಸ್ಪ್ರೆಡ್ ಆಯಿತು. ಈಗ ನಮ್ಮ ಮಾರ್ಕೆಟಿಂಗ್ ಟೀಮ್ ಕೂಡ ಭಾಳ ವೈಜ್ಞಾನಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಅಥವಾ ಬೇರೆ ದೇಶಕ್ಕೂ ತಲುಪಿಸುವಂಥದ್ದು ಆಗ್ತಾ ಇದೆ. ನನಗೆ ನಿಮ್ಮ ಹಾಗೆ ನಮ್ಮ ಔಷಧಿಯಿಂದ ಕಡಿಮೆ ಆಯಿತು ಅಂತ ಬಂದು ಹೇಳುವಾಗ ಒಂಥರ ರೋಮಾಂಚನ ಆಗುತ್ತೆ. ಒಂದು, ಬದುಕಿನ ಸಾರ್ಥಕತೆ. 2ನೇದು, ಒಂದಷ್ಟು ಜನಕ್ಕೆ ಈ ಔಷಧಿ ರೂಪದಲ್ಲಿ ಕೊಡಲಿಕ್ಕೆ ಆ 2 ವರ್ಷ ನರಕ ಅನುಭವಿಸಿದ್ರು ಕೂಡ ಭಗವಂತ ಎಲ್ಲೋ ಬೇರೆ ಅವಕಾಶ ಕೊಟ್ಟ ಅಂತ. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಗ್ತಿದೆ. ಪರಿಪೂರ್ಣ ಗುಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಸ್ ಸರ್, ನಾವು ಇವಾಗ ನೋಡ್ಬೋದಾ ಸರ್? ಖಂಡಿತ ಬನ್ನಿ, ಒಳಗೆ ಹೋಗಿ ಅಲ್ಲೇ ಹೋಗೋಣ. ನೋವು ಇದೆಯಾ? ಅಂಬುಜ ಸ್ವಲ್ಪ. ಅದೇ 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 ಒಂದು 80% ಓಕೆ. ಲಾಸ್ಟಿಗೆ ಬಂದು ಇಷ್ಟೊಂದು ಬೆರಳೊಂದು ಮೈಂಡ್ ಸೆಟ್ ನಾವು ಅದಕ್ಕೆ ಸರಿ ಮಾಡ್ಕೋಬೇಕಷ್ಟೇ. ಸರಿ ಆಗ್ಲೇಬೇಕಂತಿದ್ರೆ ಆತ್ಮವಿಶ್ವಾಸ ಜೋರಾಗಿರ್ಬೇಕು. ಆಟೋಮೆಟಿಕ್ ಆಗಿ ಔಷಧ ಸಕ್ಸಸ್ಫುಲ್ ಆಗಿ ಎಕ್ಸಾಂಪಲ್ ಸಾಕಷ್ಟು ಜನ ಕೇಳ್ತದೆ. ಅವ್ರು ಹೇಳ್ತೀವಿ ಈಗ ನನಗೆ ಇಷ್ಟು ಜನ ಕೆಲಸ ಮಾಡೋ ಅಂತ ಒಂದು ಕಂಪನಿ ಆಗಿತ್ತು. ಅವತ್ತು ಅಂದಾಜಿರ್ಲಿಲ್ಲ. ತೋಟ ಗಿಟ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿದ್ದೆ, ಕಾರು ಗೀರು ಎಲ್ಲ ಇತ್ತು. ಈ ಲೈನಿಗೆ ಬಂದು ಹಿಂಗೆಲ್ಲ ಆಗುತ್ತೆ ಅಂದ್ರೆ ನಾನು ಗುಣ ಆಗಿತ್ತು. ಇವತ್ತು ನಿಮ್ಮಾಗೆ 1000 ಜನ ಗುಣ ಆದಂತ ಒಂದು ಆಶೀರ್ವಾದ. ಆ ಕಡೆಯಿಂದ ರೂಟು ನಿಮಗೆ ಹತ್ರ ಆಗಲಿ ಹೇಳಿ. ಇದೇ ಥರ 3 ಯೂನಿಟ್ ಇದೆ. 3 ಯೂನಿಟ್ ಇದೆ. ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು. ಡೈಲಿ ಎಷ್ಟು ಲೀಟರ್ ಪ್ರೊಡಕ್ಷನ್? ತಿಂಗಳ 1.5 ಲಕ್ಷ ಮಂತ್ಲಿ. ಅಂದರೆ ಪ್ರಾಡಕ್ಟ್ ಮೇಲೆ ಮತ್ತು ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಪ್ರಾಡಕ್ಟ್ ಅನ್ನೋದ್ರ ಡಿಸೈಡ್. ಸರ್, ಇದು ನೋನಿ ಪ್ರೊಡಕ್ಷನ್ ಯೂನಿಟು 3rd ಯೂನಿಟಲ್ಲಿ ನಾವಿದ್ದೀವಿ ಈಗ. ಸೊ ನಾವೀಗ ನೀವೇನು ತಗೊಳ್ತಾ ಇದ್ದೀರಿ ಆರ್ಥೋಪ್ಲೇಸ್, ಇವತ್ತು ನಮ್ಮ ಪಾಪ್ಯುಲರ್ ಪ್ರಾಡಕ್ಟಲ್ಲಿ ಅದು ಒಂದು. ಯಾಕಂದರೆ ಇವತ್ತು ನೋವು ಅನ್ನೋದು ಸಣ್ಣ ವಯಸ್ಸಿಂದ ವಯಸ್ಸಾದವ್ರಿಗೆ ಎಲ್ರಿಗೂ ಕಾಮನ್ ಆಗಿಬಿಟ್ಟಿದೆ. ಸೊ ಇದರಲ್ಲಿ ನಾವು ಆರ್ಥೋಪ್ಲೇಸ್ ಅಂದ್ರೆ ಉದಾಹರಣೆಗೆ ಕೆಲವು ಗಿಡಮೂಲಿಕೆಗಳನ್ನು 8 ಗಂಟೆ ಕಾಲ ನೆನೆಸ್ಬೇಕು, ಕೆಲವನ್ನ 12 ಗಂಟೆ ನೆನೆಸ್ಬೇಕು. ಇವೆಲ್ಲ ಮೊದಲು ಆಗಿರುತ್ತೆ. ನಾವು ಇದಕ್ಕೆ ಹಾಕುವಾಗ 80 ಭಾಗ ನೋನಿ, ಇನ್ನು 20 ಭಾಗ ಗಿಡಮೂಲಿಕೆಗಳನ್ನು, ನೆನೆಸಿರೋ ಗಿಡಮೂಲಿಕೆಗಳನ್ನ ಹಾಕ್ತೀವಿ. ಇದು ಒಂದೇ ಪ್ರೆಷರ್ ಗೇಜ್ ಇದೆ ನೋಡಿ ಎಲ್ಲದಕ್ಕೂ. ಒಂದೇ ಪ್ರೆಷರ್ ಟೆಂಪ್ರೇಚರಲ್ಲಿ ಅದು ಬಾಯ್ಲ್ ಆಗ್ತಾ ಬರುತ್ತೆ. ಬಾಯ್ಲ್ ಆಗಿ ಒಂದು 1/4 ಭಾಗಕ್ಕೆ ಬರುತ್ತೆ. 1/4 ಭಾಗ ಬಂದಾಗ ಫಿಲ್ಟರ್ ಮಿಷನ್ಗೆ ಹೋಗಿ, ಬಾಟ್ಲ್ ಮಿಷನ್ಗೆ ಹೋಗಿ ನಿಮ್ಮ ಹಾಗೆ ಗ್ರಾಹಕರ ಕೈಗೆ ತಲುಪುತ್ತೆ. ಈಗ ನೋಡಿ, ಇದು ಬಾಯ್ಲ್ ಆಗ್ತಾ ಇದೆ. ಅದು ಅಂದರೆ ಈಗ ಟೈಮ್ ಆಯ್ತಲ್ಲ, ಫುಲ್ಲು ಬಾಯ್ಲ್ ಆಗ್ತಾ ಇದೆ. ಜೊತೆಗೆ ನಮ್ಮ ಔಷಧಿಯ ವಿಶೇಷತೆ ಏನಂತ ಹೇಳಿದ್ರೆ, ನಾವು ಈ ಗಿಡಮೂಲಿಕೆ ರೈತರಿಂದ ಬಂದಾಗ ನಾವು ಬೆಳೀತಾ ಇದ್ದೀವಿ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ಗಿಡಮೂಲಿಕೆಗಳನ್ನು ಬೆಳೆದು ರೈತರಿಂದ ಬಂದಾಗ ಮೊದಲು ಲ್ಯಾಬ್ ಟೆಸ್ಟ್ ಆಗುತ್ತೆ. ಅದರಲ್ಲಿ ಎಲ್ಲ ಅರ್ಹತೆಗಳು ಇದೆಯಾ ಅಂತೇಳಿ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀವಿ. ಆಮೇಲೆ ಸೆಮಿ ಫಿನಿಶ್ಡ್, ಈ ಥರ ಅರ್ಧ ಹಂತದಲ್ಲಿ ಆದಾಗಲೂ ಕ್ವಾಲಿಟಿ ಚೆಕ್ ಆಗುತ್ತೆ. ಆಮೇಲೆ ಪೂರ್ಣ ಆದಮೇಲೂ ಕೂಡ ಒಂದು ಕ್ವಾಲಿಟಿ ರಿಪೋರ್ಟ್ ಬಂದ ಮೇಲೇ ಬಾಟ್ಲಿಂಗ್ ಹೋಗುವಂಥ. ನಾವು ಗಿಡಮೂಲಿಕೆಯಿಂದ ಹಣ್ಣುವರೆಗೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಬಗ್ಗೆ ಗಮನ ಕೊಟ್ಟಿರೋದ್ರಿಂದ ಬಹುಶಃ ಇಷ್ಟೊಂದು ಜನರಿಗೆ ಇಷ್ಟು ಅದ್ಭುತವಾಗಿ ರಿಸಲ್ಟ್ ಸಿಕ್ಕಿದೆ. ನೀವು ಬೆಳಿತೀರಾ ಸರ್? ಏನೇನು ಇದರಲ್ಲಿ ಈಗ ಉದಾಹರಣೆಗೆ ಆರ್ಥೋಪ್ಲೇಸ್ ಬಗ್ಗೆನೇ ಹೇಳೋದಾದರೆ, ರಾಸ್ನ ಅಂತ ಒಂದು ಗಿಡಮೂಲಿಕೆ ಇದೆ. ನಾವು ಅಲ್ಲಿ ತುಂಬ ಬೆಳೀತಾ ಇದ್ದೀವಿ, ತೋರಿಸ್ತೀನಿ ನಾನು. ಶುಂಠಿ ಹಾಗೆ ಗೆಡ್ಡೆ ಬರುತ್ತೆ. ಅದು ಆಯುರ್ವೇದದಲ್ಲಿ ಭಾಳ ಸ್ಟ್ರಾಂಗ್ ಪೈನ್ ಕಿಲ್ಲರು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ ಉಲ್ಲೇಖ ಆಗಿದೆ. ಅದಕ್ಕೆ ಬೇಕಾದಷ್ಟು ಆಧಾರಗಳಿದೆ. ಅದು ನಮಗೆ ಮೈನ್ ಇಂಗ್ರೀಡಿಯೆಂಟ್.
ಹಾಗೆ ನೋವು ನಿವಾರಣೆ ಮಾಡುವಂಥ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಹಾಕ್ತೀವಿ. ನೋನಿ ಹಣ್ಣು ಕೂಡ ಒಂದು ಒಳ್ಳೆ ಹೆಲ್ತ್ ಎನ್ಹಾನ್ಸರ್ ಗೊತ್ತಿರೋಂಥ ವಿಷಯ. ಸೊ ಅದೆಲ್ಲವೂ ಬಳಸಿ ನಮ್ಮ ರಿಸರ್ಚ್ ಟೀಮ್ ತುಂಬ ಚೆನ್ನಾಗಿದೆ. ನಾನು ಸ್ವತಃ ಪೇಷಂಟ್ ಆಗಿ ಎದ್ದೇಳಲಿಕ್ಕೆ ಅವಕಾಶ ಕೊಟ್ಟ ಮೇಲೆ ಯಾವಾಗ ಈ ನೋನಿ ಲೈನಿಗೆ ಬಂದ ಮೇಲೆ ಒಂದು ಡಿವೈನ್ ಗ್ರೇಸ್, ಒಳ್ಳೊಳ್ಳೆ ಡಾಕ್ಟರ್ಸು ಸೈಂಟಿಸ್ಟು ಇಂಥವರೆಲ್ಲ ಅಸೋಸಿಯೇಟ್ ಆದ್ರು. ಇವತ್ತು ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ಅವರೆಲ್ಲ ವೃತ್ತಿ ಅಂತಲೇ ಮಾಡಿದೆ, ಅಂದರೆ ಆದಾಯಕ್ಕೆ ಅಂತಲೇ ಮಾಡಿದೆ, ಸಮಾಜಕ್ಕೆ ಒಂದು ಕೊಡುಗೆ ಹಾಕ್ಬೇಕನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಾರ್ಗದರ್ಶನ ತಗೊಂಡು ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಹೀಗೆ ಇರಬೇಕಂತ ಡಿಸೈಡ್ ಮಾಡಿ ನಾವು ಆ ಫಾರ್ಮುಲೇಷನ್ ಮಾಡಿದ್ವಿ. ಮತ್ತು ಅದಕ್ಕೆ ವೈಜ್ಞಾನಿಕವಾಗಿ ಬೇಕಾದಂಥ ಕ್ಲಿನಿಕಲ್ ಟ್ರಯಲ್ ಇರ್ಬೋದು, ಪ್ರೀ ಕ್ಲಿನಿಕಲ್ ಟ್ರಯಲ್ ಇರ್ಬೋದು, ಬೇರೆ ಬೇರೆ ನಾವು ಏನು ಅವಶ್ಯಕತೆ ಇದೆ ಅದನ್ನೆಲ್ಲವೂ ಟೆಸ್ಟ್ ಮಾಡಿದ್ವಿ. ನಮಗೆ ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಏನಂದರೆ ಇವತ್ತು ಫುಡ್ ಸೈನ್ಸ್ PhD ಆದವರು, ಡಾಕ್ಟರ್ಸು ಈ ಥರ ಎಲ್ಲ ನಮ್ಮಲ್ಲಿ ಉದ್ಯೋಗಕ್ಕೆ ಇದ್ದರೂ ಕೂಡ ಒಂದು ಬಾಟ್ಲಿ ನನಗೆ ಅಂತ ಮಾಡ್ಕೊಳ್ಳುವಾಗ ಏನು ಆದ್ಯತೆ ಕೊಡ್ತಾ ಇತ್ತು ಔಷಧಿ ತಯಾರಿಕೆಗೆ, ಇವತ್ತು 1,00,000 ಬಾಟ್ಲಿ ತಯಾರಾಗೋದು ಕೂಡ ನನ್ನ ಮಿಸಸ್ಸೇ ನಿಂತು ಅದನ್ನು ನೋಡ್ಕೊಳ್ತಾಳೆ. ಬೆಳಿಗ್ಗೆಯಿಂದ ಒಂದು ದಿವಸ ಹೊರಗಡೆ ಹೋಗೋದು ಈ ರೀತಿಯ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ಅಂತ ಖಂಡಿತ ನನಗೆ. ಅಂದರೆ ನಮಗೇನು ಒಂದು ಇನ್ಸ್ಪಿರೇಷನ್ ಅಂದರೆ ನಮಗೆ ಭಗವಂತ ಬೇರೆ ಆದಾಯ ಮೂಲ ಚೆನ್ನಾಗಿ ಕೊಟ್ಟಿದ್ದ. ಆದರೆ ಈ ರಂಗಕ್ಕೆ ಬಂದಮೇಲೆ ನಿಮ್ಮ ಹಾಗೆ ಯಾವುದೋ ಊರಿಂದ ಬಂದು ನನಗೆ ಈಗ ನೋವು ಕಡಿಮೆ ಆಯಿತು, ಶುಗರ್ ಲೆವೆಲ್ ಕಡಿಮೆ ಆಯಿತು ಏನೋ ಹೇಳ್ಕೊಳ್ತೀರಲ್ಲ, ಅದಕ್ಕೆ ಸಿಕ್ಕ ಸಂತೋಷನೇ ಬೇರೆ ಅದು. ಹಾಗಾಗಿ ಮತ್ತಷ್ಟು ಇನ್ಸ್ಪಿರೇಷನ್, ಇನ್ನಷ್ಟು ಕೆಲಸ ಮಾಡೋಣ. ಸರ್, ನಿಮ್ಮ ಪ್ರತಿ ಪ್ರಾಡಕ್ಟ್ಗೂ ಬೇರೆ ಬೇರೆ ಯೂನಿಟ್ಗಳು ಅಂತ ಮಾಡಿದ್ದೀರಾ ಅಥವಾ ಎಲ್ಲ ಯೂನಿಟ್ಗಳು ಎಲ್ಲ ಪ್ರಾಡಕ್ಟ್ಸು? ಎಲ್ಲ ಯೂನಿಟಲ್ಲಿ ಎಲ್ಲ ಪ್ರಾಡಕ್ಟ್ಸು ಆಗುವಾಗಿದೆ. ಯಾವುದು ಅವಶ್ಯಕತೆ ಇರುತ್ತೆ ಅದನ್ನು, ಈಗ ಉದಾಹರಣೆಗೆ ಡಯಾಬಿಟಿಕ್ ಅಂದರೆ ಒಂದು ವಾರ ಎಲ್ಲ ಯೂನಿಟಲ್ಲಿ ಡಯಾಬಿಟಿಕ್ಕೇ ಆಗುತ್ತೆ. ಸೊ ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಆರ್ಥೋಪ್ಲಸ್ ಆ ಬ್ಯಾಚ್ ಕಂಪ್ಲೀಟ್ ಆಗೋರಿಗೆ ಆರ್ಥೋಪ್ಲಸ್ಸೇ ಆಗುತ್ತೆ. ಹಾಗೆ ಎಲ್ಲ ಪ್ರಾಡಕ್ಟು ಆ ರೀತಿಯಲ್ಲೇ ನಾವು ಮಾಡ್ಕೊಬೇಕು. ಅಂದರೆ ಈಗ ಇವರು ಬಂದಿದ್ದಾರೆ, ನೀವು ಅವಾಗಲೇ ಹೇಳ್ತಾ ಇದ್ರಿ ಈ ಥರ ಸುಮಾರು ಜನ ಬರ್ತಾ ಇರ್ತಾರೆ ಇಲ್ಲಿಗೆ ಅಂತ. ಸೊ ಯಾವ ಥರದ ಪೇಷಂಟ್ಗಳಿಗೆ ಅಮೃತ್ ನೋನಿ ರಾಮಬಾಣ ಅಂತ ನಿಮ್ಗೆ ಅನಿಸುತ್ತೆ? ಒಂದು ಸಕ್ಕರೆ ಕಾಯಿಲೆ ಇವತ್ತು ತುಂಬ ಜನ ಬೇರೆ ಬೇರೆ ಔಷಧಿಯಿಂದ ಹೊರಬಂದು ಬರೇ ಅಮೃತ್ ನೋನಿ D+ ತೊಗೊಂಡು ನಾನು ಆರೋಗ್ಯದಲ್ಲಿ ಇದೀನಿ ಅನ್ನೋರು ಇದ್ದಾರೆ. ಈಗ ನಾವು ಅದು CTRI ಅಪ್ರೂವಲ್ ಇರೋಂಥ ಲ್ಯಾಬು ಹಾಸ್ಪಿಟಲ್ ಟೆಸ್ಟ್ ಕೂಡ ಆಯಿತು. 100ಕ್ಕೆ 100 ರಿಸಲ್ಟ್ ಕೊಡೋ ಪ್ರಾಡಕ್ಟ್ ಅನ್ನೋದು ತುಂಬ ನೀವು ಮಾಧ್ಯಮದವರು ಗುರುಸಿದ್ದೀರಿ ಅದನ್ನು. ಈಗ ಆರ್ಥೋಪ್ಲಸ್ ಕೂಡ ಆ ರಿಸರ್ಚ್ಗಳನ್ನು ಮಾಡಿಸ್ತಾ ಇದ್ದೀವಿ. ಜೊತೆಗೆ ಪಾಪ್ಯುಲರ್ ಪ್ರಾಡಕ್ಟ್ ಆರ್ಥೋಪ್ಲಸ್ಸು, D+, ಜನರಲ್ ಟಾನಿಕ್ಕು, ಮತ್ತು ಹೇರ್ ಆಯಿಲ್ ಅಂತೂ ಈಗ ಭಾಳ ಎಲ್ಲರೂ ಹೇಳ್ತಾ ಇದ್ದಾರೆ. ಹೇರ್ ಫಾಲ್ ಅವಾಯ್ಡ್ ಆಯಿತು, ಡ್ಯಾಂಡ್ರಫ್ ಕಡಿಮೆ ಆಯಿತು ಅಂತ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ. ಪೈನ್ ಆಯಿಲು ಕೂಡ ತುಂಬ ಇಷ್ಟಪಟ್ಟು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಪ್ರಾಡಕ್ಟು ಅಷ್ಟೇ. ಅಂದರೆ ನಮ್ಮ ರಿಸರ್ಚ್ ಟೀಮ್ ಜೊತೆ ಮೀಟಿಂಗ್ ಇರುವಾಗ ನಾನು ಅವರಿಗೆ ಹೇಳೋದು ಒಂದೇನು, ನಾವು ಯಾವುದೋ ಒಂದು ವ್ಯವಹಾರಕ್ಕಿಂತ ಒಂದು ಪ್ರಾಡಕ್ಟನ್ನು ನಮ್ಮ ಪರಿಚಯ ಮಾಡಿಸ್ಬೇಡಿ ಅಥವಾ ರಿಸರ್ಚ್ ಮಾಡಲಿಕ್ಕೆ ಹೋಗಬೇಡಿ. ನಾವೇನಾದ್ರು ಮಾಡಿದರೆ ಅದು ಭಾಳ ವಿಶೇಷದಿಂದ ಇರಬೇಕು, ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು ಅಂತ ವ್ಯವಹಾರ ಇದ್ದಿದ್ದೆ. ಆದರೆ ಆ ರೀತಿಯ ಉತ್ಪನ್ನ ಮಾತ್ರ ನಮ್ಮ ಇಂಡಸ್ಟ್ರಿಯಿಂದ ಬರೋದು ಆಗಬೇಕು ಅಂತ. ಈಗ ಇತ್ತೀಚೆಗೆ ಬಂದಿರೋ ಹೇರ್ ಆಯಿಲು ಸಣ್ಣ ಪ್ರಾಡಕ್ಟ್ ಇರ್ಬೋದು, 2 ವರ್ಷದ ಮೇಲೆ ಟೈಮ್ ತೊಗೊಂಡಿದ್ದಾರೆ. ಅಂದರೆ ಅದರಲ್ಲಿ ಒಂದು ಆ ಕಲರ್ ಏನು ಬ್ಲೂ ಕಲರ್ ನೋಡ್ತೀವಿ ಅದು ನೀಲಿನಿ ಅಂತ. ನಮ್ಮ ಈ ಮಲೆನಾಡು ಭಾಗದಲ್ಲಿ ಗದ್ದೆಯಲ್ಲೆಲ್ಲ ನ್ಯಾಚುರಲ್ ಬರೋವಂಥ ನೀಲಿನಿ ಅಂತೇಳಿ, ಅದು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಭಾಳ ವರ್ಣನೆ ಮಾಡಿದ್ದಾರೆ. ಹೇರ್ ಫಾಲ್ ಅವಾಯ್ಡ್ ಆಗುತ್ತೆ, ಡ್ಯಾಂಡ್ರಫ್ ನಿಂತೋಗುತ್ತೆ, ಈವನ್ ಗ್ರೇ ಹೇರ್ ಕೂಡ ಬ್ಲ್ಯಾಕ್ ಆಗುತ್ತೆ ಅನ್ನೋಲ್ಲಿವರೆಗೆ ಇದೆ. ಅದನ್ನು ವಿಶೇಷವಾಗಿ ಒಂದು ಕಾಂಪೋಸಿಷನ್ ಮಾಡಿದ್ರು. ಹಾಗಾಗಿ ಅಷ್ಟು ಬೇಗ ರಿಸಲ್ಟ್ ಬರ್ತಾ ಇರೋದು, ಜನ ಅಷ್ಟು ಇಷ್ಟಪಡ್ತಾ ಇದ್ದಾರೆ. ನಿಮ್ಮಲ್ಲಿ ಸಕ್ಕರೆ ಕಾಯಿಲೆ, ಹೇರ್ ಫಾಲು, ಈಗ ಆರ್ಥ್ರೈಟಿಸು, BP, ಇನ್ಯಾವ್ಯಾವ ಕಾಯಿಲೆಗಳಿಗೆ ರಾಮಬಾಣ? ಗ್ಯಾಸ್ಟ್ರಿಕ್ಕಿಗೆ ಅಮೃತ್ ನೋನಿ ಗ್ಯಾಸ್ಟ್ರಿಕ್ ಅಂತ ಏನಿದೆ ಅದು ಕೂಡ ತುಂಬ ಜನರಿಗೆ ಇವತ್ತು ನಿಮ್ಮ ಪ್ರಾಡಕ್ಟ್ ಬಿಟ್ಟರೆ ಆಗಲ್ಲ, ಅಥವಾ ನಾವು ಎಲ್ಲಿ ಹೋಟೆಲ್ ಫುಡ್ಡು ಅಥವಾ ಹೊರಗಡೆ ಏನೋ ಆಹಾರದ ವ್ಯತ್ಯಾಸ ಆದಾಗ ಇದು ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಕಾಮನ್. ಆವಾಗ ನಿಮ್ಮ ಔಷಧಿಯಲ್ಲಿ ಈ ರಿಸಲ್ಟ್ ಬಂತು ಅಂತ ಹೇಳ್ತಿದ್ದಾರೆ. ಬಟ್ ಮೇಜರ್ ಆಗಿ ದೊಡ್ಡ ಅಂದರೆ ಇದು ಗುಣ ಆಗಲಿಕ್ಕೆ ಕಷ್ಟ ಅನ್ನುವ ಆರ್ಥ್ರೈಟಿಸು, ಡಯಾಬಿಟಿಕ್ಕು ಇಂಥದ್ದಕ್ಕೆಲ್ಲ ತುಂಬ ಕೆಲಸ ಮಾಡಿದೆ. ಸರ್, ಈ ಅಮೃತ್ ನೋನಿ ನೀವು ಹೇಳಿದಾಗೆ ಕಂಪ್ಲೀಟ್ಲಿ ಹಣ್ಣು ಅಥವಾ ಗಿಡಮೂಲಿಕೆಗಳು, ಆಯುರ್ವೇದ ಹತ್ರ ಆಯುರ್ವೇದ ಅಂತ ಹೇಳ್ತೀವಿ. ಎಲ್ಲ ದೇಹಕ್ಕೂ ಹೊಂದುವಂತಹ ಲಕ್ಷಣಗಳು ಇದರಲ್ಲಿ ಇದೆಯಾ? ಅಥವಾ ಕೆಲವು ಏನಾಗುತ್ತೆ, ಇಂಗ್ಲೀಷ್ ಮೆಡಿಸಿನ್ಸ್ ಕೆಲವರಿಗೆ ಆಗಲ್ಲ, ಕೆಲವರಿಗೆ ಅದಕ್ಕೆ ಡೋಸೇಜ್ ಜಾಸ್ತಿ ಆಗೋ ಪ್ರಾಬ್ಲಮ್ಮು ಇವೆಲ್ಲ ಆಗುತ್ತಲ್ಲ. ಸೊ ಆ ಥರದ್ದು ಏನಾದರೂ ಸಮಸ್ಯೆಗಳು ಇದರಲ್ಲಿ ಇದೆಯಾ? ಅಂದರೆ ಎಲ್ಲ ತರಹದ ಅಂದರೆ ದೇಹ ಲಕ್ಷಣಗಳಿರೋರಿಗೆ ಅಥವಾ ಆರೋಗ್ಯ ಲಕ್ಷಣ ಇರೋರಿಗೆ ಇದು ವರ್ಕ್ ಆಗುತ್ತೆ ಅಂತ. ಇದು ಒಂದು ನೋನಿನೇ ಓವರ್ ಆಲ್ ಹೆಲ್ತ್ ಎನ್ಹಾನ್ಸರ್. ನಮ್ಮ ಟಾಕ್ಸಿಕ್ ದೇಹದಲ್ಲಿ ಏನೇ ಕಲ್ಮಶಗಳಿದ್ರೂ ಅದನ್ನು ಪ್ಯೂರಿಫಿಕೇಷನ್ ಅದು ಮಾಡುತ್ತೆ. ಮತ್ತು ನಮ್ಮ ಯಾವುದೇ ಕಾಂಪೋಸಿಷನ್ನು ಮೊದಲನೇದಾಗ ಆಯುರ್ವೇದದಲ್ಲೇ ಯಾವುದೇ ದೇಹಕ್ಕೆ ತೊಂದರೆ ಮಾಡುವಂಥದ್ದು ಇರೋದಿಲ್ಲ. ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇನ್ನೊಂದು ಏನಂದರೆ ಗ್ರ್ಯಾಜುವಲ್ ಆಗಿ ರೂಟ್ ಕಾಸಲ್ಲಿ ವರ್ಕ್ ಮಾಡೋದು, ಅಂದರೆ ರೂಟ್ ಲೆವೆಲಲ್ಲಿ ವರ್ಕ್ ಮಾಡಿ ಆ ಕಾಯಿಲೆನೇ ನಿರ್ಮೂಲನೆ ಮಾಡುವಂಥದ್ದು ಆಯುರ್ವೇದದ ಪ್ರಾಡಕ್ಟ್ಗಳು. ಅದರಲ್ಲೂ ನಮ್ಮ ಕಾಂಪೋಸಿಷನ್ ಭಾಳ ವಿಶೇಷವಾಗಿ ಕೆಲಸ ಮಾಡ್ತಾ ಇದೆ. ಬನ್ನಿ, ಇದು ಬಾಟ್ಲಿಂಗ್ ಯೂನಿಟ್. ಅಂದರೆ ಒಂದು ತಿಂಗಳಿಗೆ ಹತ್ರ 1.5 ಲಕ್ಷ ಈಗ ಹೋಗ್ತಾ ಇದೆ. ಹೌದೌದು, ಲೀಟರ್ ಹೋಗ್ತಾ ಇದೆ.
ಅಂದರೆ ಎಲ್ಲ ಪ್ರಾಡಕ್ಟ್ಸು ಸೇರಿ. ಹೌದು ಎಲ್ಲ ಪ್ರಾಡಕ್ಟ್. ಮತ್ತು ಇದ್ರದ್ದು ಪ್ರೊಡಕ್ಷನಿಂದ ಹಿಡಿದು ಪ್ಯಾಕೇಜಿಂಗು, ಸ್ಟಿಕ್ಕರಿಂಗು, ಪ್ಯಾಕಿಂಗು ಎಲ್ಲ ಇಲ್ಲೇ ಆಗುತ್ತೆ. ಇದು ನಮ್ಮ ಫಿಲ್ಲಿಂಗ್ ಯೂನಿಟ್. ಇದು ಫಾರ್ಮರ್ ಗ್ರೇಡ್ ಬಾಟಲ್, ಇದು ಫಾರ್ಮರ್ ಗ್ರೇಡ್ ಪ್ಲಾಸ್ಟಿಕ್ ಬಾಟಲ್. ಸೊ ಇದು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಏನು ಸರ್ ಅದು ಫಾರ್ಮರ್ ಗ್ರೇಡ್ ಅಂದರೆ? ಪ್ಲಾಸ್ಟಿಕಲ್ಲಿ ತುಂಬ ಕೆಲವೆಲ್ಲ ನಮ್ಮ ದೇಹಕ್ಕೆ ಅಷ್ಟು ಉಪಯೋಗ ಆಗೋದಿಲ್ಲ. ಫಾರ್ಮರ್ ಗ್ರೇಡ್ ಆದರೆ ತೊಂದರೆ ಇರೋದಿಲ್ಲ. ಇದು ಅದ್ರ ಜೊತೆ ಮಿಕ್ಸ್ ಆಗೋದು ಆ ಥರ ಆಗೋದಿಲ್ಲ. ಮತ್ತು ಇದು ಅಪ್ರೂವ್ಡ್. ಸೊ ಇದು ಹ್ಯೂಮನ್ ಕಾಂಟ್ಯಾಕ್ಟ್ ಆಗೋದಿಲ್ಲ, ಆಟೋಮೆಟಿಕಲ್ ಫಿಲ್ ಆಗಿ ಕ್ಯಾಪಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಅಲ್ಲಿ ಕ್ಯಾಪ್ ಆಗಿಬಿಟ್ಟು ಆಚೆ ಕಡೆ ಸೆಕ್ಷನ್ಗೆ ಹೋಗುತ್ತೆ. ಪ್ರಾಡಕ್ಟ್ ಆಯಿತು, ಬಾಯ್ಲಿಂಗ್ ಆಯಿತು, ಆಮೇಲೆ ಫಿಲ್ಲಿಂಗ್ ಆಗುತ್ತೆ. ಹೌದು ಹೌದು. ಬಾಟಲ್ ಫಿಲ್ಲಿಂಗ್ ಆದಮೇಲೆ ನಿಮ್ಮದೇ ಪ್ರಾಡಕ್ಟ್ ಜಿನ್ಯೂನ್ ಅಂತ ಜನಕ್ಕೆ ಅನ್ನಿಸ್ಬೇಕಲ್ಲ. ಆದರೆ ಅದೇ ಆ ಪ್ರಾಸೆಸ್ಗೆ ಏನೇನು ಮಾಡ್ಕೊಂಡಿದ್ದೀರಿ? ಈಗ ನಾವು ಈಗ ಬಾಟ್ಲ್ ನೀವು ನೋಡಿದ್ರಲ್ಲ, ಕನ್ವೆ ಬೆಲ್ಟ್ ಏನು ಪ್ರೊಡಕ್ಷನ್ ಹಾಲಿಂದ ಈ ಕಡೆ ಪ್ಯಾಕಿಂಗ್ ಹಾಲಿಗೆ ಬರುತ್ತೆ. ಬಂದ ತಕ್ಷಣ ಮೊದಲು ಇರಲಿಲ್ಲ ಅದು. ಈಗ ಅಮೃತನೋನಿ ಅಂತಾನೆ ನೀವು ಗಮನಿಸಿದಿರಿ, ಡೂಪ್ಲಿಕೇಟ್ ಎಲ್ಲ ಆಗೋಯ್ತು. ಆ ನಂತರ ನಾವು ಈ ಶ್ರಿಂಕ್ ಸ್ಲೀವ್ ಹಾಕ್ತೀವಿ, ಶ್ರಿಂಕ್ ಆಗಿ ಬರುತ್ತೆ. ಇಲ್ಲಿ ಕೊಡಮ್ಮ ಅಂತ ಇದು ನಮ್ಮ ಅಮೃತೋನಿ ಲೋಗೋ ಇರುತ್ತೆ, ಹಾಗೆ ಇದರಲ್ಲಿ ಕೋಡ್ ಇರುತ್ತೆ. ಇದು ಅಷ್ಟು ಸುಲಭದಲ್ಲಿ ಕಾಪಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ಗ್ರಾಹಕರಿಗೂ ನಾವೆಲ್ಲ ಮಾಧ್ಯಮದ ಮೂಲಕ ಹೇಳ್ತೀವಿ, ಶ್ರಿಂಕ್ ಇದೆಯಾ ನೋಡಿ, ಅಮೃತೋನಿ ಲೋಗೋ ಇದೆಯಾ ನೋಡಿ ತಗೊಳ್ಳಿ ಅಂತ ಹೇಳಿ. ಸೊ ಇಲ್ಲಿಂದ ಈ ಶೃಂಗಾರದ ಕೆಲಸಗಳಾಗತ್ತೆ. ಅಂದ್ರೆ ಪ್ಯಾಕಿಂಗ್ ಇರ್ಬೋದು, ಇದು ನಂತರ ಇಲ್ಲಿ ಲೇಬಲಿಂಗು ಬ್ಯಾಚ್ ಕೋಡ್ ಆಗುತ್ತೆ. ನಂತರ ಇನ್ನು ಮಾಹಿತಿನ ಇನ್ಸರ್ಟ್ ಮಾಡುವಂಥದ್ದು, ಬ್ರೋಷರ್ ಹಾಕುವಂಥದ್ದೆಲ್ಲ ಇಲ್ಲಾಗುತ್ತೆ. ಇಲ್ಲಿಂದ ನಂತರ ನಮ್ದೆಲ್ಲ ಪ್ಯಾಕಿಂಗ್ ಇಲ್ಲಿಂದ ಆಗಿ ಸ್ಟ್ರೈಟ್ ಲೋಡಿಂಗ್ ಹಾಲಿಗೆ ಹೋಗುತ್ತೆ. ಲೋಡಿಂಗ್ ಬೇಲ್ ತೋರಿಸ್ತು, ಅಲ್ಲಿಂದ ಲಾರಿ ಲೋಡ್ ಆಗಿ ನಮ್ಮ ಮಾರ್ಕೆಟಿಂಗ್ ಟೀಮ್ ಎಲ್ಲಿಗೆ ಹೇಳ್ತಾರೆ ಅಲ್ಲಿ ಲಾರಿ. ಇದು ನಮ್ಮ ಯಾವುದೇ ಯೂನಿಟಲ್ಲಿ ನಮ್ಮದು 3 ತಯಾರಿಕಾ ಘಟಕ ಇದೆ. ಯಾವುದೇ ಘಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆದರೂ ಕೂಡ ಇದು ಲೋಡಿಂಗ್ ಏರಿಯಾಕ್ಕೆ ಬರುತ್ತೆ. ಇದರಲ್ಲಿ ಏನು ನೋಡ್ತಾ ಇದ್ದೀರಿ ಈಗ, ಇದು ಅಮೃತೋನಿ ಡಿ ಪ್ಲಸ್, ಅಮೃತೋನಿ ಆರ್ಥೋ ಪ್ಲಸ್, ಹಾಗೆ ನಮ್ಮ 10 ಪ್ರಾಡಕ್ಟ್ಸು ಕೂಡ ಬ್ಯಾಚ್ ನಂಬರ್ ಆಗಿ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಎಲ್ಲಿಂದ ಯಾವ ಪ್ರಾಡಕ್ಟ್ ಆರ್ಡರ್ ಬಂತು ಆ ಬ್ಯಾಚ್ ಪ್ರಕಾರ ಪ್ರಿಯಾರಿಟಿ ಮೇಲೆ ಹಳೆ ಬ್ಯಾಚ್ ಮೊದಲು ಖಾಲಿ ಆಗುತ್ತೆ, ಹೊಸ ಬ್ಯಾಚ್ ಆಗಿರುತ್ತೆ, ಹಾಗೆ ಲೋಡ್ ಆಗುತ್ತೆ. ಇಲ್ಲಿ ಮೊದಲೆಲ್ಲ ಮ್ಯಾನ್ಯುಯಲಿ ಮಾಡ್ತಾ ಇದ್ವಿ, ಈಗ ಎಲ್ಲ ನೋಡಿದ್ರೆ ಎಲ್ಲ ಮೆಕ್ಯಾನೈಸ್ ಟೆಕ್ನಾಲಜಿ. 27 ಜನ ಮಾಡೋ ಕೆಲಸ ಒಂದು ಮೆಷಿನ್ ಮಾಡುತ್ತೆ. ಬಟ್ ತುಂಬ ಮೆಚ್ಚಬೇಕಾಗಿದ್ದೇನು ಅಂತಂದರೆ ಸರ್, ಯೂಶ್ವಲಿ ನಗರ ಪ್ರದೇಶಗಳಲ್ಲಿ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಪ್ರೊಡಕ್ಷನ್ ಯೂನಿಟ್ಗಳನ್ನ ಮಾಡಿಕೊಂಡು ಮಾಡ್ತಿದ್ದಾಗ ಈ ಹಳ್ಳಿಯಲ್ಲಿ ಇಲ್ಲಿ ಸುತ್ತಮುತ್ತ ಜನರಿಗೆ ಕೆಲಸ ಕೊಟ್ಟು ಅವ್ರಿಗೆ ಕ್ವಾರ್ಟರ್ಸ್ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಅದು ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಸರ್. ಈ ಥರದ ಟೆಕ್ನಾಲಜಿನ ಇಲ್ಲಿಗೆಲ್ಲ ತಂದು ಈಗ ಯೂಶ್ವಲಿ ದಿನ ಕೆಲಸಕ್ಕೆ ಬರ್ತಾರೆ, ಮ್ಯಾನ್ಯುವಲಿ ಮಾಡಲಿ ಬಿಡು ಅಂತ ಯೋಚನೆ ಮಾಡ್ಬೋದು. ಬಟ್ ನೀವು ಹಂಗೆ ಯೋಚನೆ ಅಂದರೆ ಅವರು ಕರೆಕ್ಟಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪ್ರಾಡಕ್ಟ್ ಚೆನ್ನಾಗಾಗಲಿಕ್ಕೆ ಕಾರಣ. ಹಾಗಾಗಿ ನಮ್ಮಲ್ಲಿ ಭಾಳ ಕೆಲಸಗಾರರು ಬೇರೆ, ನಾವು ಬೇರೆ, ಆ ವ್ಯತ್ಯಾಸಗಳು ಎಲ್ಲಿಯೂ ಇಲ್ಲ. ಈ ಸರಿ ನಮಗೆ ಇಂಡಿಗೋದ ಚೀಫ್ ಒಬ್ಬರು ಇಲ್ಲಿಗೆ ವಿಸಿಟ್ ಮಾಡಿದರು ಫ್ಲೈಟಿಂದ, ಏರ್ಪೋರ್ಟ್ ಆದಾಗ. ನಮ್ಮ 100 ಜನ ಕೆಲಸಗಾರರನ್ನ 25 ಜನರ ಬ್ಯಾಚ್ ಮಾಡಿ ಅಂದರೆ ನಮ್ಮ ಪ್ರೊಡಕ್ಷನು ನಿಲ್ಲಬಾರ್ದಲ್ಲ, ವಾರಕ್ಕೊಮ್ಮೆ ಹಾಗೆ ತುಂಬ ಜನ ಈ ಹಳ್ಳಿಯಲ್ಲಿ ಟ್ರೈನೇ ನೋಡಿರಲಿಲ್ಲ.
ಇನ್ನು ಬ್ಯಾಂಗ್ಳೂರ್ ನೋಡಿದವ್ರು ಇಲ್ಲವೇ ಇಲ್ಲ. ಮೆಟ್ರೋ ಹೇಗೋ ಗೊತ್ತಿಲ್ಲ ಅವರಿಗೆಲ್ಲ. ಫ್ಲೈಟಲ್ಲಿ ಕಳಿಸಿ ಮೆಟ್ರೋ ಎಕ್ಸ್ಪೀರಿಯನ್ಸ್ ಮಾಡಿಸಿ ನೈಟ್ ಟ್ರೈನಲ್ಲಿ ಕರೆಸಿ ಅಲ್ಲೆಲ್ಲ ಓಡಾಡ್ಲಿಕ್ಕೆ ಬಸ್ ವ್ಯವಸ್ಥೆ ಮಾಡಿದ್ವಿ. ಅದನ್ನ ಮೆಚ್ಚಿ ಈಗ ಒಂದು ಟಾಪ್ ಲೆವೆಲ್ ಅಫಿಷಿಯಲ್ಸ್ಗೆ ಎಲ್ಲ ಕಂಪ್ನಿಯವರು ಮಾಡ್ತಾರೆ, ಟಾರ್ಗೆಟ್ ಕೊಟ್ಟು ಬೇರೆ ದೇಶಕ್ಕೆ ಕಳಿಸೋದು ಅವು ಇವು ಮಾಡ್ತಾರೆ. ನೀವು ಇಲ್ಲಿ ಸ್ವೀಪರ್ ಇಂದ ಹಿಡಿದು ಎಲ್ಲ ಕೆಲಸಗಾರನ್ನ ಕಳಿಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಖುಷಿ ಪಟ್ಟು ಹೋಗಿದ್ರು. ಇನ್ನೇನಿದೆ ಸರ್ ಜೀವನದಲ್ಲಿ, ಅದು ನಾವು ಈ ನೋವು ಅಥವಾ ಈ ತರ ಕಷ್ಟ ಅನುಭವಿಸಿದವರಿಗೆ ಜೀವನ ಏನು ಅಂತ ಗೊತ್ತಾಗಿರುತ್ತೆ. ಭಗವಂತ ನಿಚ್ಚ ಇಲ್ಲದೆ ನಮ್ದು ಅಂತ ಯಾವುದು ನಡೆಯಲ್ಲ. ಹಾಗಾಗಿ ಇನ್ನು ಮುಂದಿನ ಜೀವನ ಸಾರ್ವಜನಿಕವಾಗಿ ಉಪಯೋಗ ಆಗುವಂತೆ ಕಳೆಯೋಣ ಅಂತ. ಅದ್ಭುತ ಸರ್. ಬನ್ನಿ. ತುಂಬಾ ಖುಷಿನೇ ಆಗ್ತಾ ಇದೆ. ಈಗ ನಾವು ಬರೀ ಇಲ್ಲಿ ಔಷಧಿ ಬಂದು ನೋಡ್ತಾ ಇದ್ವಿ. ಇವತ್ತು ಸುತ್ತ ಒಂದು ಫ್ಯಾಕ್ಟ್ರಿ ಬಂದು ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತದೆ. ಅವ್ರ ಮಾತುಗಳು ಕೇಳಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವರು ಆ ನೋವನ್ನು ಅನುಭವಿಸಿದಾರೆ ಅಂತ ಹೇಳಿಬಿಟ್ಟು ಈಗ ಅವರು ಹೇಳ್ಬಿಟ್ಟು ಅದಕ್ಕೆ ನಾನು ಕೂಡ ಆ ನೋವು ಅನುಭವಿಸಿ ಬಂದಿಲ್ಲ. ಅವ್ರಿಗೆ ತುಂಬಾನೇ ಖುಷಿಯಾಗಿದೆ. ಖಂಡಿತ ನನಗೆ ವಸಂತ ಅವರ ಹಾಗೆ ಯಾರು ಒಂದು ನಮ್ಮ ಔಷಧಿಯಿಂದ ಕಡಿಮೆ ಆಯಿತು ಅಂತೇಳಿ ತುಂಬಾ ಜನ ಬರ್ತಾರೆ. ಅವ್ರು ಏನು ಶೇರ್ ಮಾಡ್ಕೊಡ್ತಾರೆ, ಒಂದು ಅವರ ಶುಭಾಶೀರ್ವಾದ, ಎರಡನೇದು ನಮ್ಗೆ ಅದೊಂದು ಇನ್ಸ್ಪಿರೇಷನ್, ಇನ್ನಷ್ಟು ಕೆಲಸ ಮಾಡೋಣ. ಹಾಗಾಗಿ ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾ ಇದೆ, ಜನ ಮೆಚ್ಚುತ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇದ್ದಿದ್ದು ದೇಶ ಹೊರ ದೇಶದವರಿಗೆ ತಲುಪ್ತಾ ಇದ್ದೀವಿ. ಮುಜಾಕ್ಷಿ ಮೇಡಮ್ ಏನು ಹೇಳ್ತೀರಿ? ನಮಗೆ ತುಂಬಾ ಖುಷಿ ಆಗ್ತಿದೆ. ಈ ತರ ಯಾರು ಬಂದು ನಮ್ಮ ಹತ್ರ ಶೇರ್ ಮಾಡಿದಾಗ ನಮಗೆ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಹೌದು ಇನ್ಸ್ಪಿರೇಷನ್ ತುಂಬಾ ಚೆನ್ನಾಗಿದೆ. ಇನ್ನೂ ಚೆನ್ನಾಗಾಗ್ಲಿ, ಫುಲ್ ರಿಕವರಿ ಆಗ್ಲಿ ಅಂತ ಹೇಳಿ ದೇವರ ಇನ್ನೊಬ್ರು ಸರ್ ಮಾತಾಡಿದ್ರೆ ಅದು ಸರ್ ಶ್ರೀಕಾಂತ್ ಅವರು ನೆಕ್ಸ್ಟ್ ಶೂಟಿಂಗ್ ನಾವು ಮ್ಯಾರಥಾನ್ ಮಾಡ್ಬೇಕು ಅಂತ ತಮಾಷೆ ಮಾಡಿದ್ರೆ ಆಗ್ಲಿ ಆಗ್ಲಿ ಅದು ರೆಡಿ ಆಗಿ ಅಂದ್ರೆ ಇದು ಎಲ್ಲ ಇಲ್ಲಿಯ ತನಕ ಕಟ್ಲಿಕ್ಕೆ ಎಷ್ಟು ಸಮಯ ತಗೊಂಡ್ರು ಇದು ನಾನು 2003ರಲ್ಲಿ ಒಂದು ಶೆಡ್ ಮಾಡಿ 2 ಪಾತ್ರೆ ಒಂದು ಸ್ಟವ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ನಾನು ಇವಳು ನೋನಿ ಮಾಡಿಕೊಡ್ಲಿಕ್ಕೆ ನಾನು ಬಾಟ್ಲರ್ ನಾವು ಸ್ವಂತ ಕೆಲಸ ಮಾಡ್ತಾ ಇದ್ವಿ, ಮಾಡಿ ಅದನ್ನು ಕೊಡ್ತಾ ಇದ್ವಿ. ಒಬ್ಬೊಬ್ಬರಿಗೂ ಕಡಿಮೆ ಆದ್ಮೇಲೆ ಒಬ್ರು ಕಡಿಮೆ ಆದ್ರೆ ಕನಿಷ್ಠ 5-10 ಜನರನ್ನು ಕಳ್ಸಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದು ಹಾಗೆ ವರ್ಡ್ ಆಫ್ ಮೌತ್ ಅಲ್ಲೇ ಬೆಳೀತು. ಈಗ ನಮ್ಮ ವಂಶಿ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಏನು ಪ್ರೈವೇಟ್ ಲಿಮಿಟೆಡ್ ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಅವ್ರು ಹೇಗೆ ಸಿಕ್ಕಿದ್ರು ಸರ್? ಅವರು ಹೀಗೆ ಬೇರೆ ಬೇರೆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಂದ್ಮೇಲೆ ಇರುತ್ತಲ್ಲ, ಹಾಗೆ ಒಮ್ಮೆ ಪರಿಚಯ ಆಯಿತು, ಫ್ರೀಕ್ವೆನ್ಸಿ ಮ್ಯಾಚ್ ಆಯಿತು. ಅಂದರೆ ಅವರ ಮನಸ್ಥಿತಿನೂ ಕೂಡ ಒಂದು ಸಮಾಜಕ್ಕೆ ಒಳ್ಳೇದಾಗುವಂಥದ್ದು ಯಾವ್ದಾದ್ರು ಉದ್ಯೋಗ ಮಾಡಬೇಕಂತ ಹುಡುಕಾಟದಲ್ಲಿದ್ದರು. ನನ್ನ ಯೋಚನೆನೂ ಹಾಗೆ ಇತ್ತು, ಬರೇ ವ್ಯವಹಾರಕ್ಕಾಗಿ ಹಣಕ್ಕಾಗಿ ಇದನ್ನು ಬೆಳೆಸೋರು ನನ್ನ ಜೊತೆ ಇರಬಾರ್ದು ಅಂತ. ನಾವೀಗ ಸಮಾನ ಮನಸ್ಕರಾಗಿದ್ರಿಂದ ಅದೇ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೀವಿ. ದೇವ್ರ ಹಾಗೇನೆ ಕೊಟ್ಟಿದ್ದಾರೆ. ಹೌದು, ಬೆಸ್ಟ್ ಕಾಂಬಿನೇಷನ್. ಖಂಡಿತ ಒಳ್ಳೆದಾಗಿ ಸರ್. ಈಗ ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಎಲ್ಲ ನೋಡಿದೆ, ನನಗೆ ಆ ನೋನಿ ಹಣ್ಣು ನೋಡಬೇಕು. ಬನ್ನಿ, ಗಿಡಮೂಲಿಕೆ ಬೆಳೆಯೋದನ್ನು ನೋಡಬೇಕು. 2 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟು ವಾಕ್ ಮಾಡ್ತೀನಿ. ಅಷ್ಟು ವಾಕ್ ಮಾಡಬೇಕು. ಆಫ್ಟರ್ನೂನ್ ಈವ್ನಿಂಗ್ ಆಯ್ತು ಅಡ್ಡಾಡ್ತಾ ಇರ್ತೀನಿ. ಅಡ್ಡಾಡಬೇಕು. ಸ್ವಲ್ಪ ಜಾಸ್ತಿ ಸ್ವಲ್ಪ ಬ್ಯಾಕ್ ಪೇನಿಂಗ್ ಬರುತ್ತೆ, ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮಾಡ್ಬೇಕು. ಅಷ್ಟೇ ಇರೋದು. ಹೌದು ಹೌದು. ಇವತ್ತು ನನ್ನ ಕೆಳಗಡೆ ಕುಂದ್ರಕ್ಕೆ ಆಗುದಿಲ್ಲ. ಪೂರ ಪ್ರಾಕ್ಟೀಸ್ ಮಾಡಿ ಮಾಡಬೇಕು ವಾಪಸ್, ಆಮೇಲೆ ಸರಿ ಹೋಗುತ್ತೆ. ಸಾಕಷ್ಟು ಪ್ರಯತ್ನ ಮಾಡ್ತೀನಿ ಸರ್, ಬಿಡೋದಿಲ್ಲ. ಅದೇ ಆಗುತ್ತೆ. ಇನ್ನೊಂದು ವರ್ಷ ಒಳಗೆ ಕೂತ್ಕೊಳ್ತೀರಾ, ಆರಾಮಾಗಿ ಕೂತ್ಕೊಳ್ತೀರಾ. ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತ ಸರ್, ಇಂಥದ್ದೊಂದು ಸಾಮ್ರಾಜ್ಯ ನಿರ್ಮಾಣ ಮಾಡ್ತೀರಿ ಅಂತ? ಖಂಡಿತ ಇಲ್ಲ, ಚಾನ್ಸೇ ಇಲ್ಲ ಅದು. ಸರ್, ಇದು ನಮ್ಮ ನೋನಿ ತೋಟ. ಇದು ನನ್ನ ತೋಟ ಅಲ್ಲದೆ ಇವತ್ತು ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಶಿವಮೊಗ್ಗ ಅಂತ ಹೇಳಿ ಒಂದು ರೈತರದ್ದೇ ಒಂದು ಗುಂಪು ಮಾಡಿಬಿಟ್ಟು ಅದನ್ನೊಂದು ರಿಜಿಸ್ಟರ್ ಮಾಡಿ ಸಮಾನ ಮನಸ್ಕರದ್ದು ರೈತರದ್ದು ಒಂದು ವೇದಿಕೆ ಮಾಡಿದೆ. ಇದಕ್ಕೆ ಯೂನಿವರ್ಸಿಟಿ ಜೊತೆಗೆ, ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವ್ರ ಜೊತೆಗೆ ಒಂದು MOU ಮಾಡ್ಕೊಂಡಿದ್ದೀವಿ. ಅಂದರೆ ಒಬ್ಬ ರೈತ ಹೇಗೆ ಬೆಳಿಬೇಕು ಏನು ಮಾರ್ಗದರ್ಶನ ಕೊಡುತ್ತೆ. ನಾವೇ ಗಿಡಗಳನ್ನು ಕೊಟ್ಟು, ನಮಗೆ ಬೇಕಾಗಿರುವ ಗಿಡಮೂಲಿಕೆ ಗಿಡಗಳನ್ನು ಕೊಟ್ಟು ಅದನ್ನು ವಾಪಸ್ ನಮ್ಮ ಕಂಪನಿ ವಾಪಸ್ ಬೈ ಮಾಡುತ್ತೆ. ಹಾಗಾಗಿ 100ಕ್ಕೂ ಹೆಚ್ಚು ಜನ ರೈತರಿಗೆ ಇವತ್ತು ಉಪಯೋಗ ಆಗಿದೆ. 250ಕ್ಕೂ ಹೆಚ್ಚು ಎಕರೆಗಳಲ್ಲಿ ಈ ರೀತಿಯ ಕಾಫಿ ತೋಟದ ಥರ ನೋನಿನ ನೋಡ್ಬೋದು. ಈ ನೋನಿ ಏನಂದರೆ, ಇದು ಸಮುದ್ರ ತೀರದಲ್ಲಿರೋ ಕಾಡು ಗಿಡ. ನೀವು ಯಾವುದೇ ಸಮುದ್ರ ತೀರದ ಕಾಡಲ್ಲಿ ಹೋದ್ರು ನೋನಿ ಗಿಡನ ನೀವು ಈ ನಂತರ ಎಲ್ಲರೂ ಹೋದ್ರೆ ನಿಮ್ಮ ಕಣ್ಣಿಗೆ ಒಂದು ಗಿಡ ಕಾಣುತ್ತೆ. ಎಲ್ಲ ದೇಶದಲ್ಲಿ ನೋಡಿದ್ರೆ ಗೊತ್ತಾಗಿರಲ್ಲ ಅಷ್ಟೇ. ಇದರ ವಿಶೇಷ ಏನಂತ ಹೇಳಿದ್ರೆ, ನೋಡಿ ಇಲ್ಲಿ ಒಂದು ನೋಡಲ್ಲಿ ಎಲೆ ಬಂದರೆ ಒಂದರಲ್ಲಿ ಕಾಯಿ, ಒಂದರಲ್ಲಿ ಎಲೆ ಅಂತ ವರ್ಷ ಇಡೀ ಕಾಯಿ ಕೊಡುವಂಥ ಗಿಡ, ವರ್ಷ ಇಡೀ ಹಸಿರಿರೋವಂಥ ಗಿಡ. ಇದರ ಹಣ್ಣು ಕೆಟ್ಟ ವಾಸನೆ, ಕೆಟ್ಟ ರುಚಿ ಇರೋದ್ರಿಂದ ಯಾವುದೇ ಪಶು ಪಕ್ಷಿ ಪ್ರಾಣಿ ಯಾವುದು ಮುಟ್ಟಲ್ಲ.
ಸೃಷ್ಟಿಯಲ್ಲಿ ಸಂಪೂರ್ಣ ಆಯಸ್ಸನ್ನು ಅನುಭವಿಸಿ ಸಾಯುವಂಥ ಪ್ರಾಣಿ ಕೋಗಿಲೆ ಅಂತೆ. ಅದು ಒಂದು ನೋನಿ ಹಣ್ಣು ಎಲ್ಲಿದ್ರೂ ತಿನ್ನತ್ತೆ. ಇದು ಎಲ್ಲರೂ ಹುಡುಕಿಟ್ಕೊಂಡಿದ್ರು. ನಮ್ಮ ಈ ರಾಮನಕೊಪ್ಪದಲ್ಲಿ ಕೋಗಿಲೆ ಅನ್ನೋದು ಇರಲಿಲ್ಲ. ಇವತ್ತು ಸಂಜೆ ಬೆಳಿಗ್ಗೆ ನೋಡಿದ್ರೆ ಸಾವಿರಾರು ಕೋಗಿಲೆಗಳನ್ನು ನೋಡ್ಬೋದು. ಅಷ್ಟು ಅವು ಕೂಡ ಎಂಜಾಯ್ ಮಾಡ್ತಾವೆ. ಓಕೆ, ಬಟ್ ಅವು ಇದನ್ನ ಹಾಳು ಮಾಡಲ್ವಾ? ಅಂದ್ರೆ ಇಲ್ಲ, ಹಾಳು ಮಾಡಲ್ಲ. ಅಂದ್ರೆ ನಾವು ಸ್ವಲ್ಪ ಬಲ್ತ ಹಣ್ಣ ಕಾಯಿನ ತೆಗಿತೀವಿ, ಅವು ಕಂಪ್ಲೀಟ್ ಹಣ್ಣಾದ್ಮೇಲೆ ನಮ್ಮ ಕೈ ತಪ್ಪಿ ಉಳಿದಿದ್ದನ್ನ ಅವು ತಿಂತಾವಷ್ಟೇ. ನೋಡಿ ಈ ತರ ಇದೆ. ಆಮೇಲೆ ನೀವು ನೇಚರಲ್ಲಿ ಹೂವಾದ್ಮೇಲೆ ಕಾಯಿನ ನೋಡ್ತೀರಿ. ಇದು ಕಾಯಿ ದೊಡ್ಡ ಆಗೋವರೆಗೂ ಈ ತರ ತಲೆ ಮೇಲೆ ಹೂಗಳು ಇರುತ್ತೆ. ಅದು ಕೂಡ ಒಂದು ವಿಶೇಷವಾದ ಸಸ್ಯ ಇದು. ಈ ತರ ನೀವು ಕಾಯಿ ದೊಡ್ಡ ಆಗೋವರೆಗೂ ಕಾಯಿ ತಲೆ ಮೇಲೆ ಹೂಗಳು ಬರ್ತಾ ಇರುತ್ತೆ. ಅದು ಮಲ್ಟಿಪಲ್ ಫ್ರೂಟ್ ಅಂತ ವೈಜ್ಞಾನಿಕವಾಗಿ ಬೇರೆ ಇದೆ. ಬಟ್ ನಮ್ಗೆ ಆದ್ರೂ ವಿಶೇಷವಾದ ಸಸ್ಯ. ಅಂದ್ರೆ ಯೂಶಲಿ ಇದೊಂದು ಗಿಡ ನೆಟ್ರೆ ಫಲ ಬರ್ಲಿಕ್ಕೆ ಎಷ್ಟು ದಿನ? ನಿಮಗೆ ನಾಟಿ ಮಾಡಿದ 3 ತಿಂಗಳಲ್ಲಿ ನಾನು ಹೇಳಿದೆ ಅಲ್ಲ, ಅದು ಬೆಳಿಬೇಕಾದ್ರೆ ಈ ಕಾಯಿ ತಗೊಂಡೇ ಬೆಳಿಬೇಕು. ಅಂದ್ರೆ ಒಂದು ನೋಡಲ್ಲಿ ಎಲೆ ಬಂದ್ರೆ ಒಂದ್ರಲ್ಲಿ ಕಾಯಿ ಬಂದೇ ಬಿಡುತ್ತೆ. 3 ತಿಂಗಳಿಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ. ಬಟ್ 1 ವರ್ಷದವರೆಗೆ ಅದು ಕಿತ್ತು ಹಾಕ್ಬೇಕು. ಕಾರಣ ಗಿಡದ ವೆಜಿಟೇಟಿವ್ ಗ್ರೋತಿಗೂ ತೊಂದರೆ ಆಗಬಾರ್ದು ಅಂತ. ಇನ್ನು ಹಣ್ಣಲ್ಲಿ ಔಷಧಿ ಅಂಶ ಕಮ್ಮಿ ಇರುತ್ತೆ. ಬಟ್ ಇದ್ರ ವೆಯ್ಟ್ ಜಾಸ್ತಿ ಆಗಿ ಗಿಡ ತೊಂದರೆ ಆಗಬಾರ್ದು ಅಂತ 1 ವರ್ಷಕ್ಕೆ ಕಿತ್ತು ಹಾಕ್ಬೇಕು. 3 ವರ್ಷದ ಮೇಲೆ ಒಳ್ಳೆ ಬೆಳೆ ರೈತರಿಗೆ. ಬಹುಶಃ ಇದರಂತ ಬೆಳೆ ಯಾವುದೂ ಇಲ್ಲ. ಏನ್ ಅಂದ್ರೆ ಇದು ಪ್ರೈಸ್ ರೇಟ್ ಎಲ್ಲ ಹೆಂಗೆ? ಇದು ಕ್ವಿಂಟಲ್? ಹೌದು, ಕ್ವಿಂಟಲ್ ಲೆಕ್ಕ. ನಾವು ಈಗ ಕೆಜಿಗೆ 40 ರೂಪಾಯಿಂದ 140 ರೂಪಾಯಿವರೆಗೂ ಇದೆ ಕ್ವಾಲಿಟಿ ಮೇಲೆ. ಈ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನಾವು ಎಷ್ಟೇ ಮಾಹಿತಿ ಕೊಟ್ಟಾಗ್ಯೂ ಕೂಡ ತುಂಬಾ ಈ ಪ್ರೀಮೆಚೂರ್ ಇರುವಂತದ್ದು, ಆಮೇಲೆ ಏನೋ ಸ್ವಲ್ಪ ಆಚೆ ಈಚೆ ಕ್ವಾಲಿಟಿ ಇಲ್ಲದೆ ಇರೋವಂಥದ್ದು, ತೀರಾ ಹಣ್ಣಾಗಿರುವಂಥದ್ದು ಎಲ್ಲ ತುಂಬಿ ಕಳಿಸಿದ್ರೆ ರೇಟ್ ತುಂಬ ಕಡಿಮೆ ಆಗುತ್ತೆ. ಪ್ಯೂರ್ ಸೆಲೆಕ್ಟೆಡ್ ನಾವೇನು ಆರಿಸ್ತೀವಿ ಆ ಕೆಲಸ ರೈತರ ತೋಟದಲ್ಲಿ ಆಗಿದ್ರೆ ಅವ್ರಿಗೆ ಗರಿಷ್ಠ 75%. ಹೌದು ಹೌದು ಹೌದು, ಆ ಥರ ಇದಿರುತ್ತೆ. ನೋನಿ ನಿಮಗೆ ಮೊದಲನೇ ದಾಖಲೆ ಇರುವಂಥದ್ದು ಭಾರತದಲ್ಲೇ. ನಮಗೆ ಸುಶ್ರುತ ಸಂಹಿತೆಯಲ್ಲಿ ಇದಕ್ಕೆ ಆಯುಷ್ ಫಲ, ಆಯಸ್ಸೆ ವೃದ್ಧಿ ಆಗುತ್ತೆ, ಅಚ್ಚುಕ ಫಲ, ಅಕ್ಷಿಕ ಫಲ, ಹೀಗೆಲ್ಲ ಈ ಕಣ್ಣಿರೋದ್ರಿಂದ ಅಕ್ಷಿಕ ಹೀಗೆ ಕರೆದಿದ್ದಾರೆ. ಮೊರಿಂಡಾ ಸಿಟ್ರಿಪೋಲಿಯಾ ಅಂತ ಬಟಾನಿಕಲ್ ನೇಮು, ಕಾಫಿ ಫ್ಯಾಮಿಲಿಗೆ ಸೇರಿರೋಂಥದ್ದು. ಎಲ್ಲ ದೇಶದಲ್ಲೂ ಸಮುದ್ರ ತೀರದಲ್ಲಿ ಈ ಗಿಡಗಳಿದೆ. ನಮ್ಮ ದೇಶ ಅಂತೇನೆಲ್ಲ, ಮೊದಲನೇ ಉಲ್ಲೇಖ ನಮ್ಮ ದೇಶದಲ್ಲಿ ಇರುವಂಥದ್ದು. ಇದು ಇಂಡಿಯನ್ ಮಲಬರಿ ಅಂತಲೇ ಪ್ರಪಂಚದಾದ್ಯಂತ ಇವತ್ತು ಕೂಡ ಕರೆಸ್ಕೊಂಡಿದೆ. ಆದರೆ ಸಂಶೋಧನೆಗಳು ನಮ್ಮ ದೇಶದಲ್ಲಿ ಈಗ ನಮ್ಮ ತೋಟದಲ್ಲೇ ಒಂದಷ್ಟು ರಿಸರ್ಚ್ಗಳು ಡೆವಲಪ್ಮೆಂಟ್ ಆಗ್ತಾ ಇದೆ. ಬಿಟ್ಟರೆ ಈ ಮಟ್ಟದ ರಿಸರ್ಚ್ಗಳೆಲ್ಲ ಬೇರೆ ದೇಶದಲ್ಲಿ ತುಂಬ ಆಗಿದೆ. ನೀವು ಸಾವಿರಾರು ಸಂಶೋಧನೆಗಳನ್ನ ನೀವು ಇಂಟರ್ನೆಟ್ಟಲ್ಲಿ ನೋಡ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ, ಬೇರೆ ಬೇರೆ ದೇಶದಲ್ಲಿ ಆಗಿರುವಂಥದ್ದು. ಆದರೆ ಈ 4 ಎಕರೆನ ನಾನು ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಒಬ್ಬ ರೈತ ಹೇಗೆ ಬೆಳೆದ್ರೆ ಅತಿ ಹೆಚ್ಚು ಪೋಷಕಾಂಶ ಇರುತ್ತೆ ಅನ್ನೋದ್ರ ಬಗ್ಗೆ, ಈ ಸಾವಯವ ಗೊಬ್ಬರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ 2 ಸಂಶೋಧನೆ ಈಗ 2.5 ವರ್ಷದಿಂದ ನನ್ನ ಈ 4 ಎಕರೆ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅನ್ನೋದು ಭಾಳ ಖುಷಿ ಆಗುತ್ತೆ. ಈ 4 ಎಕರೆಯಲ್ಲಿ ಎಷ್ಟು ಇದು ಒಂದು ವರ್ಷಕ್ಕೆ ಎಷ್ಟು ಫಸಲು ಆಗಲ್ಲ? ನಿಮಗೆ ಒಂದು ಗಿಡಕ್ಕೆ ಈಗ ನನ್ನ ಈ ಯೂನಿವರ್ಸಿಟಿಯವರ ದಾಖಲೆ ಇರುವಂಥದ್ದು ಹೈಯೆಸ್ಟ್ ಅಂದರೆ ಒಂದು ಗಿಡಕ್ಕೆ ಒಂದು ಸಾರಿಗೆ 22 kg ಬಂದಿದೆ. ನಿಮಗೆ 8 ಕ್ರಾಪ್ ಸಿಗುತ್ತೆ ವರ್ಷಕ್ಕೆ 8 ಕ್ರಾಪ್. ಆ ಲೆಕ್ಕ ಇಟ್ಕೊಳಕ್ಕಾಗಲ್ಲ. ನೀವೊಂದು 7-8 kg, ಒಂದು 10 kg ಒಂದು ಟ್ರಿಪ್ಪಿಗೆ ಸಿಗುತ್ತೆ. ಆ ಥರ 8 ಕ್ರಾಪ್ ಸಿಗುತ್ತೆ. ರೈತರಿಗೆ ಇದರಂಥ ಬೆಳೆ ಯಾವುದೂ ಇಲ್ಲ, ಕೊಳ್ಳೋರು ಯಾರು ಅಂತ ಹೇಳಿ. ಯಾಕೆಂದರೆ ಈ ಹಣ್ಣಲ್ಲಿ, ಫ್ರೆಶ್ ಹಣ್ಣಲ್ಲಿ ಔಷಧಿ ಮಾಡೋದು ಸ್ವಲ್ಪ ರಿಸ್ಕ್. ಅಂದರೆ ಅದು ಆ ಥರ ಕ್ವಾಲಿಟಿ ಗಮನ ಕೊಡಬೇಕು. ಈಗ ನಮ್ಮ ಕಂಪನಿಯ ಸಕ್ಸಸ್ ನೋಡಿ ಬೇಕಾದಷ್ಟು ಕಂಪನಿನ ನೀವು ನೋಡ್ತಾ ಇದ್ದೀರಿ. ಬಟ್ ಈ ಥರ ತೋಟ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ, ಇಷ್ಟೊಂದು ದೊಡ್ಡ ಇಂಡಸ್ಟ್ರಿ ಭಾರತದಲ್ಲೇ ನಮ್ಮದು ಅಂತ ಹೇಳಿ ಖುಷಿ ಆಗ್ತದೆ. ಪ್ರೊಡಕ್ಷನ್ ವರ್ಸಸ್ ಡಿಮ್ಯಾಂಡ್ ಅಂತ ಬಂದಾಗ ನೋನಿ ಫ್ರೂಟ್ ಎಷ್ಟಿದೆ? ಇಲ್ಲ, ನಾವು ಈಗ ವರ್ಷ ನಮ್ಮ ಕಂಪನಿ ಬೆಳೆದಾಗೆ ಕೃಷಿ ಕ್ಷೇತ್ರನೂ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಹೌದೌದು. ಯಾಕಂದ್ರೆ ಇದರಲ್ಲಿ ಬೇರೆ ಆಪ್ಷನ್ ಇಲ್ಲ ರೈತರಿಗೆ, ನಮ್ಮ ಕಂಪನಿಗೆ ಕೊಡಬೇಕು. ಯಾವಾಗಲೂ ಕೃಷಿ ಅನ್ನೋದು ಬಹಳ ಕಷ್ಟ. ₹1 ಹೆಚ್ಚ ಕಮ್ಮಿ ಸ್ವಾತಂತ್ರ್ಯ ರೈತರಿಗೆ ಬೇಕು. ಇದ್ರಲ್ಲಿ ಹಾಗಿಲ್ಲ, ನಮ್ಮ ಕಂಪನಿ ಮೇಲೆ ಡಿಪೆಂಡ್ ಆಗ್ತಾರೆ. ಹಾಗೆ ನೋಡಿ ನಾವು ಅದನ್ನ ಬೆಳೆ ಜಾಸ್ತಿ ಮಾಡ್ಕೊಂಡಿದೀವಿ. ಏನ್ ಸರ್, ನಿಮಗೆ ಪುನರ್ಜನ್ಮ ಕೊಟ್ಟ ಹಣ್ಣು? ನನಗೂ ನೋಡ್ಬೇಕು ಬಹಳ ಕ್ಯೂರಿಯಾಸಿಟಿ ಇತ್ತು. ನಮ್ಮ ಕೀರ್ತಿ ಒಂದು ಆಸೆ ಈಡೇರಿಸಿದೆ. ಇವತ್ತು ನಿಮ್ಮ ಒಬ್ಬರಿಗಲ್ಲ, ವಸಂತ ಅವರಿಗೆ ಲಕ್ಷಾಂತರ ಜನರು ಈ ನೋನಿಯಿಂದ ಇವತ್ತು ಆರೋಗ್ಯ ಕಂಡುಕೊಂಡಿದ್ದಾರೆ. ಆ ಖುಷಿ ನಮಗಿದೆ. ಬಹಳಷ್ಟು ಜನ ಕೃಷಿಗೆ ಬಂದಿರೋದು ಕೂಡ ನೋನಿಯಲ್ಲಿ ಏನೋ ಒಂದು ರಿಸಲ್ಟ್ ಬರಕ್ ಹೋಗಿ, ಅಮೃತ ನೋನಿ ಗಿಡ ಅಂತಾರೆ ಇವತ್ತು ಫೇಮಸ್ ಆಗಿದೆ. ಅಮೃತ ನೋನಿ ಗಿಡ ನಾನು ನೆಡ್ಬೇಕಂತೇಳಿ. ಇದರ ಎಲೆ, ನಾರು, ಬೇರು, ಕಾಂಡ ಪ್ರತಿಯೊಂದು ಔಷಧಿ ಅಂಶ ಇದ್ರೂ ಕೂಡ ಹಣ್ಣಲ್ಲಿ ಜಾಸ್ತಿ ಇರೋದ್ರಿಂದ ಎಲ್ಲ ಕಂಪನಿಯವರು ಹಣ್ಣು ಬಳಸ್ತಾರೆ. ನಾವು ಹೇಳಬೇಕು ಅಂದರೆ ಇವತ್ತು ಪ್ರಪಂಚದಲ್ಲಿ
ಅತಿ ಹೆಚ್ಚು ಪೋಷಕಾಂಶ ಇರೋ ಹಣ್ಣುಗಳಲ್ಲಿ ನೋನಿನೂ ಒಂದು. ನಿಮಗೆ ವರ್ಲ್ಡ್ ವಾರ್ ಆದಾಗ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ US ಅಲ್ಲಿ ಸರ್ವೈವಲ್ ಫುಡ್ ಅಂತ ಒಂದು 10 ಫುಡ್ನ ಗುರುಸಿದ್ರು, ಅದ್ರಲ್ಲಿ ನೋನಿನೂ ಒಂದು. ಇದನ್ನ ತಿಂದ್ರೆ ಹೇಗಾದ್ರೂ ಜೀವ ಇಟ್ಕೊಂಡಿರ್ಬೋದು ಅಂತ. ಈಗ ಇಂಡಿಯಾದಲ್ಲಿ ನೀವು ಹೇಳ್ಬೇಕಾದ್ರೆ 2006ರಲ್ಲಿ ಕೇಂದ್ರ ಸರ್ಕಾರದಿಂದ ಅಂಡಮಾನ್ ಪೋರ್ಟ್ ಬ್ಲೇರ್ ಅಲ್ಲಿ ನೋನಿ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಆಗಿದೆ. ನಾವಲ್ಲಿ ವಿಸಿಟ್ ಮಾಡಿದ್ವಿ. ಅಲ್ಲಿ ಒಬ್ರು ಸೈಂಟಿಸ್ಟ್ ಡಾಕ್ಟರ್ ಎಲ್ಲ ಇದ್ದಾರೆ, ಒಂದು ರಿಸರ್ಚ್ ಆಗ್ತಾ ಇದೆ. ಬಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನಾಗಿಲ್ಲ. ಈಗ 8ನೇ ಕ್ಲಾಸ್ ಸೆಂಟ್ರಲ್ ಸಿಲೆಬಸ್ ಅಲ್ಲಿ ಅತಿ ಹೆಚ್ಚು ಪೋಷಕಾಂಶ ಇರೋ ಹಣ್ಣು ಅಂತ ನೋನಿ ಹಣ್ಣಿನ ಫೋಟೋ ಹಾಕಿ ಒಂದು 4 ಲೈನ್ ಬಂದಿದೆ. ಅಬ್ದುಲ್ ಕಲಾಂಜಿ ಅವರು ರಾಷ್ಟ್ರಪತಿ ಆದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ರು, ಎಲ್ಲ ಚಾನಲ್ಗಳಲ್ಲಿ ಬಂದಿತ್ತು. ಈಗ ಬೇರೆ ಬೇರೆ ರಿಸರ್ಚ್ಗಳು, ಪ್ರಾಡಕ್ಟ್ ರಿಸರ್ಚ್ ಡೆವಲಪ್ಮೆಂಟು ಎಲ್ಲ ನಮ್ಮ ಟೀಮಲ್ಲಿ ಆಗ್ತಾ ಇದೆ. ಅದು ಸರ್ ನಿಜಕ್ಕೂ ಅಂದರೆ ಇವತ್ತು ಇಲ್ಲಿಗೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ಇವರಷ್ಟೇ ಕ್ಯೂರಿಯಾಸಿಟಿ ನನಗಿತ್ತು. ಯಾಕಂತಂದ್ರೆ ಇವ್ರ ಮಗಳ ಎಪಿಸೋಡ್ ನೋಡಿದ್ಮೇಲೆ ನನಗನ್ಸಿದ್ದು ಏನು ಈ ಮನುಷ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅವ್ರ ವೈಫ್ ಹೇಳ್ತಾ ಇದ್ರು ಪುನರ್ಜನ್ಮ ಸಿಕ್ತು ನನ್ನ ಹಸ್ಬೆಂಡ್ಗೆ, ನನ್ನ ಕುಟುಂಬಕ್ಕೆ ಸಿಕ್ತು ಅಂತ. ಸೊ ಆ ಪುನರ್ಜನ್ಮಕ್ಕೆ ಕಾರಣವಾದ ಔಟ್ಲೆಟ್ ಎಲ್ಲಿದೆ, ಫ್ಯಾಕ್ಟ್ರಿ ಎಲ್ಲಿದೆ, ಅದ್ರ ಪ್ರೊಡಕ್ಷನ್ ಎಲ್ಲ ಆಗುತ್ತೆ, ಆ ಹಣ್ಣು ಏನು ಅಂತ ನೋಡಬೇಕು ಅಂತೇಳಿ ಇಲ್ಲಿ ತನಕ ಬಂದ್ವಿ. ಸರ್ ಏನು ಹೇಳ್ತೀರಿ ಫೈನಲಿ ಇದೆಲ್ಲ ಒಂದು ನಿಮ್ಮ ಜರ್ನಿಯ ಬಗ್ಗೆ? ತುಂಬಾನೇ ಖುಷಿ ಆಯ್ತು ಸರ್ ನಮ್ಗೆ. ಥ್ಯಾಂಕ್ ಯು. ಈಗ ನಮ್ಮ ಊರಲ್ಲೂ ಇದನ್ನೆಲ್ಲ ಪ್ರಸಾರ ಇದು ನೋಡ್ತಂದ್ರೆ ನಮಗೂ ಹೇಳಿದ್ರು ನಾವು ಬರ್ತಿದ್ವಲ್ಲ ಎಲ್ಲರೂ ಕೇಳ್ತಾರೆ. ಯಾಕಂದ್ರೆ ಮೊದಲೇ ಎಪಿಸೋಡ್ ಅಲ್ಲಿ ಹಂಗಾಗಿದ್ದ ತಕ್ಷಣ ಬಂದ ತಕ್ಷಣ ನನಗೆ ಎಲ್ಲರೂ ಮನೆಯಲ್ಲಿ ಅಮೃತ ಡಾಕ್ಟರ್ ಔಷಧಕ್ಕೂ ಇದಕ್ಕೆ ನಮ್ಮ ಮಿಸಸ್ಗೂ ಭಾಳ ಒಂಥರ ಪುರ್ಸತ್ತಿನ ಕೇಳೋರು. ಹಂಗೆ ನಾವು ಎಷ್ಟೋ ಮಂದಿಗೆ ಇಲ್ಲ ಹೆಲ್ತ್ ಕೇರ್ ನಂಬರ್ ಮತ್ತು ಡಾಕ್ಟ್ರಿಗೆ ಕೇಳಿ, ಸಂದೀಪ್ ಡಾಕ್ಟರ್ ಅವ್ರ ಹೆಲ್ತ್ ಕೇರ್ ನಂಬರ್ ಕೊಡಿ, ಅವರಿಗೂ ಹೆವಿ ಆಗುತ್ತೆ. ಈಗ ಸರಿ ಆಯ್ತು ಸರ್ ಅಂತಂದ್ರೆ ಅದನ್ನ ಮತ್ತೆ ಎಷ್ಟೋ ಸಾರಿ ನಮ್ಮ ಮನೆಗೆ ಬಂದು ವಿಸಿಟ್ ಕೊಟ್ಟೋಗಿದ್ದಾರೆ. ನೀವು ಯಾಕಂದ್ರೆ ಇವತ್ತು ನೋವಿರೋರು ಸಾವಿರಾರು ಜನ ಇವತ್ತಿನ ನಮ್ಮ ಆಹಾರ ಶೈಲಿ, ಜೀವನ ಶೈಲಿಯಿಂದ ಮಕ್ಕಳಿಗೆಲ್ಲ ಆರ್ಥರೈಟಿಸ್ ಅಥವಾ ತುಂಬಾ ಬೇರೆ ಬೇರೆ ತರದ ಅದೊಂದು ಕೇಳಬೇಕು ಅನ್ಕೊಂಡೆ ನಾನು. ಇದು ಇಂಥ ವಯಸ್ಸಿನಿಂದಾನೇ ಶುರು ಮಾಡಬೇಕು ಅಥವಾ ಇಂಥ ವಯಸ್ಸಿನವರೇ ತಗೋಬೇಕು ಅಂತ ಏನಾದ್ರು? ಇದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಮತ್ತೆ ಹಾಲು ಕುಡಿಯುವಂತ ಮಗು ಅಷ್ಟು ಬಿಟ್ರೆ ಯಾರಿಗೂ ಕೊಡ್ಬೋದು. ಡೋಸೇಜ್ ಅಲ್ಲಿ ಡಾಕ್ಟರ್ ಅದನ್ನ ಸಂದರ್ಭಕ್ಕೆ ಸರಿ ವ್ಯತ್ಯಾಸ ಮಾಡ್ತಾರೆ. ನೋನಿ ಒಟ್ಟಾರೆ ಅದು ಆರೋಗ್ಯಕ್ಕೆ ಒಂದು ಸಂಜೀವಿನಿ. ಯಾಕೆಂದ್ರೆ ಅಷ್ಟೊಂದು ಪೋಷಕಾಂಶ, ಅಷ್ಟೊಂದು ಎಲ್ಲ ನಮ್ಮ ದೇಹಕ್ಕೆ ಸಲಹೆ ಮೇರೆಗೆ ತಗೋಬೇಕಾ? ಹಾಗೇನಿಲ್ಲ, ಯಾರು ಬೇಕಾದ್ರೂ ತಗೋಬಹುದು. ಈ ಕಾಯಿಲೆಗೆ ಅಂತ ಇರೋದನ್ನ ಡಾಕ್ಟರ್ ಸಲಹೆ ಮೇಲೆ ತಗೋಬೇಕು. ನಮ್ಮ ಅಮೃತೋನಿ ಜನರಲ್ ಜ್ಯೂಸ್ ಮಕ್ಕಳಿಂದ ದೊಡ್ಡವರಿಗೆ ಯಾರಿಗಾರು ಅಮೃತೋನಿ ಪವರ್ ಪ್ಲೇಸ್ ಅಂತ ಏನಿದೆ ಅದು ಯಾರು ಬೇಕಾದ್ರೂ ತಗೊಳ್ಬಹುದು, ಏನು ತೊಂದರೆ ಇಲ್ಲ. ಖುಷಿ ಆಯ್ತು ಒಟ್ಟಿನಲ್ಲಿ ನಿಮಗೆ? ನಮಗೂ ಖುಷಿ ಆಯ್ತು ವಸಂತ್ ಅವರೇ. ನೀವು ನನಗೆ ಇನ್ಫ್ಯಾಕ್ಟ್ 1 ವರ್ಷದ ಕೆಳಗಿದ್ದ ವಸಂತ್ ಸರ್ ಇವತ್ತು ಬಂದು ಅದೇ ತೋಟದಲ್ಲಿ ಓಡಾಡ್ಕೊಂಡು ಅದನ್ನೆಲ್ಲ ನೋಡಿ ಮಾತಾಡ್ತಿದ್ದೀರಿ ಅಂದ್ರೆ ನಮಗೂ ಖುಷಿ ಆಗುತ್ತೆ. ಸರ್ ಫೈನಲಿ ಏನು ಹೇಳ್ತೀರಿ ವಸಂತ್ ಅವ್ರ ಬಗ್ಗೆ ಮತ್ತು ನಿಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡುವ ಜನರಿಗೆ? ವಸಂತ್ ಅವ್ರ ರೀತಿನೇ ನಾನು 2 ವರ್ಷ ಮಲಗಿದ್ದೆ. ನಾನು ಆಗಲೇ ಹೇಳಿದೆ 2003-4 ನರಕ ಸದೃಶವಾದ ಜೀವನ. ಅಂಬೆಗಾಲಿಕ್ಕೊಂಡು ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಅಂಬೆಗಾಲಿಕ್ಕೊಂಡು ಹೋಗ್ಬೇಕಿತ್ತು, ಮಲಗಿದಲ್ಲೇ ಊಟ ಮಾಡಿಸ್ಬೇಕಿತ್ತು. ಆ ಸ್ಥಿತಿ, ಕೈಕಾಲೆಲ್ಲ ಡೊಂಕಾಗಿ ಹೋಗಿತ್ತು. ಯಾವಾಗ ಇದು ನೋನಿಯಲ್ಲಿ ನನಗೆ ಕಡಿಮೆ ಆಯಿತು, ಇನ್ನೊಬ್ಬರು ನಾನು ನೆನಪಿಸ್ಕೊಳ್ಬೇಕು ಅವ್ರನ್ನ. ಅವರು ಜಾಬ್ ಬಿಡೋದು ಅಂತಾಗಿತ್ತು. ಅವಾಗ SBM ಇತ್ತು, ಅದರಲ್ಲಿ ಎಂಪ್ಲಾಯಿ. ಕೈಯೆಲ್ಲ ಡೊಂಕಾಗಿ ಹೇಗೋ ಹೋಗಿ ಸಿಗ್ನೇಚರ್ ಆಗಿ ಬರ್ತಾಯಿತ್ತು. ಅವರಿಗೆ ಕಡಿಮೆ ಆದಮೇಲೆ ಅವರೊಂದು 25 ಜನ ಊರವ್ರನ್ನೆಲ್ಲ ಹಳ್ಳಿಯಲ್ಲಿ ಸೇರಿಸಿ ಹಬ್ಬದ ವಾತಾವರಣ, ನಮಗೆ ಸ್ಪೆಷಲ್ ಊಟ ಹಾಕಿ, ಸರ್ ಇದು ಇಷ್ಟೊಂದು ಜನರಿಗೆ ಆವಾಗಲೇ ಒಂದು 10-6 ಜನಿಗೆ ಉಪಯೋಗ ಆಗಿತ್ತು, ಇಷ್ಟು ಜನಿಗೆ ಉಪಯೋಗ ಆಗ್ತಾಯಿದೆ, ಸಾಮಾಜಿಕ ಕಳಕಳಿ ಇಟ್ಕೊಂಡು ಏನೋ ಒಂದು ಕಂಪನಿ ಮಾಡಿ ಸರ್, ನಿಮಗೆ ಕೃಷಿನೂ ಇದು ನೋನಿ ಗಿಡ ತೋಟಕ್ಕೆ ಹಾಕ್ಕೊಂಡಿದ್ದೀರಿ ಹಾಗೆ ಹೀಗೆ ಅಂತ ಮೊದಲನೇ ಆ ಒಂದು ಬೀಜನ ಹಾಕಿರೋಂಥದ್ದು ಅವರು. ಯಾವಾಗ ಕೊಟ್ಟವರಿಗೆಲ್ಲ ಆರೋಗ್ಯ ಒಂದು 70% ಮೇಲೆ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಕಾರಣ ಆಯಿತು. ಇದು ಅಮೃತ ಸದೃಶವಾಗಿದೆ ಅಂತ ಅಮೃತ ನೋನಿ ಅಂತ ನಾಮಕರಣ ಮಾಡಿರುವಂಥದ್ದು. ಮೊದಲು ನನ್ನ ಮಿಸಸ್ ಹೆಸರಲ್ಲಿ ಮಹಿಳೋದ್ಯಮ ಅಂತ ಮಾಡಿದ್ದೆ. ಬೆಳೀತಾ ಇದ್ದಾಗೆ ಈಗ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅನ್ನೋದು ಕಂಪನಿ ಹೆಸರು, ಈಗ ಪ್ರೈವೇಟ್ ಲಿಮಿಟೆಡ್ ಆಗಿದೆ. ನಮ್ಗೆ ಖುಷಿ ಏನಂದರೆ ಇವತ್ತು ಲಕ್ಷಾಂತರ ಜನರಿಗೆ, ನಮ್ಮ ವಸಂತ ಅವರ ಆಗಿರೋರಿಗೆ ಆರೋಗ್ಯಕ್ಕೆ ನಮ್ಮ ಎಲ್ಲ ಪ್ರಾಡಕ್ಟ್ಗಳು ಆಯಾ ಸಂಬಂಧಪಟ್ಟ ಕಾಯಿಲೆಗೆ ರಾಮಬಾಣ ಆಗಿದೆ. ಸಾವಿರಾರು ಜನಕ್ಕೆ ಉದ್ಯೋಗ ಆಗಿದೆ ಸರ್. ಹಾಗಾಗಿ ಒಂಥರ ಅದನ್ನು ಇವರು ಈ ಥರದವ್ರು ಬಂದು ಹೇಳ್ಕೊಳ್ಳೋವಾಗ ಹಂಚ್ಕೊಳ್ಳೋವಾಗ ತುಂಬ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಹಳೆದೆಲ್ಲ ನೆನಪಾಗೋದ್ರ ಜೊತೆಗೆ ಅಷ್ಟು ಕಷ್ಟ ದೇವ್ರು ಕೊಟ್ಟರು ಒಂದು ಹೊಸ ಅವಕಾಶ ಕೊಟ್ಟ ಅನ್ನೋದು ನೆನಪಾಗುತ್ತೆ ಸರ್. ಖುಷಿ ಆಯ್ತು ಸರ್, ನನಗೆ ತುಂಬ ಖುಷಿ ಆಯ್ತು ನಿಮ್ಮನ್ನು ಭೇಟಿ ಮಾಡಿ. ಥ್ಯಾಂಕ್ ಯು ವಸಂತ್ ಸರ್, ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ವಸಂತ್ ಅವರೇ, ಮುಂದಿನ ಭೇಟಿ ಬರುವಾಗ ಈಗೇನೊಂದು 15-20% ಉಳ್ಕೊಂಡಿದೆ, ಅದು ಇಲ್ಲದೆ 100% ರೆಡಿಯಾಗಿ ಬರುವಾಗ. ಇದು ಕಂಪ್ಲೀಟ್ ಒಂದು ಜರ್ನಿ. ಜೀ ಕನ್ನಡದ ಒಂದು ಎಪಿಸೋಡ್ನಿಂದ ಆರಂಭವಾದ ನನ್ನ ಈ ಜರ್ನಿ ಅಂದರೆ ಹೇಗಾಯಿತು, ನಯನ ಅವರ ತಂದೆ
ಎಷ್ಟೆಲ್ಲ ಒದ್ದಾಡಿದ್ರು, ಅವ್ರು ಹೇಗೆ ಕ್ಯೂರ್ ಆದರು. ಅದರಿಂದ ಮತ್ತೆ ನಾನು ಅಮೃತ್ ನೋನಿಯ ಬ್ಯಾಂಗ್ಳೂರ್ ಆಫೀಸ್ಗೆ ಹೋದೆ, ಅಲ್ಲಿ ಮಂಗಳಾಂಬಿಕಾ ಅವ್ರನ್ನ ಮಾತಾಡಿಸಿದೆ, ಡಾಕ್ಟರ್ನ ಮಾತಾಡಿಸಿದೆ. ಅದಾದಮೇಲೆ ಹೌದಾ ನಿಜಾನ ಸತ್ಯ ತಿಳ್ಕೊಬೇಕು ಅಂತ ಹೇಳಿ ನಯನ ಅವ್ರ ಮನೆಗೆ ಹೋದೆ. ಇನ್ಫ್ಯಾಕ್ಟ್ ಮುಂಡ್ರಿಗಿಗೆ ಅಲ್ಲಿಗೆ ಹೋಗಿ ಅಲ್ಲಿನ ವಾತಾವರಣ, ಅವರ ಮನೆಯಲ್ಲಿ ಬದಲಾಗಿರೋ ವಾತಾವರಣವನ್ನು ನೋಡಿ ಸಂತೋಷಪಟ್ಟು ನಂತರ ಅವರ ತಂದೆ ನಯನ ಅವರ ತಂದೆ ವಸಂತ್ ಅವರ ಆಸೆಯಂತೆ ಅವ್ರನ್ನ ಇವತ್ತು ಶಿವಮೊಗ್ಗ ಬಳಿಯಲ್ಲಿರುವಂತಹ ಈ ಒಂದು ರಾಮೇನಕೊಪ್ಪದ ಬಳಿ ಇರುವಂತಹ ಅಮೃತ್ ನೋನಿಯ ಏನು ಪ್ರೊಡಕ್ಷನ್ ಯೂನಿಟ್ ಏನಿದೆ ಅಲ್ಲಿ ಕರ್ಕೊಂಬಂದು ಅವರ ತೋಟದಲ್ಲಿ ನೋನಿ ಹಣ್ಣನ್ನು ನೋಡಿ ಸಂಭ್ರಮಿಸಿ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಶ್ರೀನಿವಾಸ್ ಸರ್ ನಮ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ರು. ಈ ಅಂದರೆ ಇಂಗ್ಲೀಷ್ ಮೆಡಿಸನ್ನ ಜೊತೆ ಕಾಂಪಿಟೇಷನಲ್ಲಿ ಇಲ್ಲಿ ಈ ನೆಲದ ಶಕ್ತಿ, ಈ ನೆಲದ ತಾಕತ್ತೇನು, ಇಲ್ಲಿರುವ ಹಣ್ಣುಗಳಿರ್ಬೋದು ಅಥವಾ ಇಲ್ಲಿರುವ ಬೇರೆ ಬೇರೆ ಫ್ರೂಟ್ಗಳಿರ್ಬೋದು, ಅವುಗಳ ಶಕ್ತಿ ಏನು ಅನ್ನೋದನ್ನು ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಸೊ ನಿಮಗೂ ಒಂದಿಷ್ಟು ಕನ್ವಿನ್ಸ್ ಆಗಿರುತ್ತೆ. ಜೊತೆಗೆ ನನಗೆ ನಮ್ಮಮ್ಮ ತಗೋತಾ ಇದ್ರು ಅಮೃತ್ ನೋನಿ ಮುಂಚೆ, ಬಟ್ ಪಾಪ ನಮ್ಮಮ್ಮ ಆಸಕ್ತಿ ಓಕೆ ಏನೋ ಸುಸ್ತಿಗೆ ತಗೋತಿದ್ದಾರೆ ಅಂತ. ಬಟ್ ಇವತ್ತು ಅನ್ನಿಸ್ತಾ ಇದೆ ಅವ್ರಿಗೆ ಅರ್ಥ ಆಗಿದ್ದು ನನಗೆ ಅರ್ಥ ಆಗಿ ಸ್ವಲ್ಪ ಟೈಮ್ ಹಿಡಿತು ಅಂತ ಅನಿಸುತ್ತೆ. ಬಟ್ ಇಲ್ಲಿಗೆ ಬಂದು ನೋಡಿ ಎಲ್ಲವನ್ನು ಅರ್ಥ ಮಾಡ್ಕೊಂಡ್ಮೇಲೆ ವಸಂತ್ ಅವ್ರನ್ನ ಭೇಟಿ ಮಾಡಿದ್ಮೇಲೆ ನಾನು ಪರ್ಸ್ನಲಿ ನಿಮಗೆ ಹೇಳೋದಿಷ್ಟೇ, ಅಮೃತ್ ನೋನಿ ನಿಮ್ಮ ಬದುಕನ್ನು ಬದಲಾಯಿಸುತ್ತೆ, ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. Speed Plus Karnataka.